ಶ್ರೀ ಗುರುಭ್ಯೋ ನಮಃ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ವಿಜಯದಶಮಿ ಶುಭಾಶಯಗಳು. ತುಂಬಾ ಒಳ್ಳೆಯ ದಿವಸ ಇವತ್ತು. ಒಳ್ಳೆಯ ದಿವಸ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಕೆಲಸ ಅಂದ್ರೆ ಕೈಯಲ್ಲಿ ಮಾಡುವುದಲ್ಲ, ಬುದ್ಧಿಯಲ್ಲಿ ಮಾಡುವುದು ಕೆಲಸವೇ. ಬೌದ್ಧಿಕ ಕೆಲಸ, ಮಾನಸಿಕ ಕೆಲಸ, ದೈಹಿಕ ಕೆಲಸ ಅಂತ. ಬುದ್ಧಿಯಿಂದ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವುದೇನಿದೆ ಅದು ತುಂಬಾ ಶ್ರೇಷ್ಠವಾದದ್ದು. ಆದ್ರಿಂದ ಇವತ್ತು ವಿಶೇಷವಾಗಿ ಒಂದು ಲಕ್ಷ್ಮೀ ಶೋಭಾನ ಅಂತ ವಾದಿರಾಜ ಗುರು ಸಾರ್ವಭೌಮರು ಅಂತ ಒಂದು ಉಡುಪಿಯ ಅಷ್ಟಮಠಗಳಲ್ಲಿ ಸೋದೆ ವಾದಿರಾಜ ಮಠ, ಆ ಪರಂಪರೆಯಲ್ಲಿ ಬಂದ ಒಂದು ಶ್ರೇಷ್ಠ ಯತಿಗಳು. ಅವರ ಬಗ್ಗೆ ಕ್ರಮವಾಗಿ ವಿವರಣೆ ಮಾಡ್ತೇನೆ ಮಧ್ಯ ಮಧ್ಯದಲ್ಲಿ. ನಿಮಗೆ ಒಮ್ಮೆಲೆ ಅವರ ಮಹಿಮೆ ಅರ್ಥ ಆಗಲ್ಲ, ಗ್ರಂಥಗಳ ಜೊತೆಗೆ ಅವರ ಮಹಿಮೆ ಅರ್ಥ ಆಗುತ್ತೆ. ಅಧ್ಯಯನ ಮಾಡ್ತಾ ಮಾಡ್ತಾ ಅವರ ಮಾತಿನ ಸ್ವಾರಸ್ಯ ಏನು ಅಂತ ಗೊತ್ತಾಗುತ್ತೆ. ಈಗ ಪ್ರವಚನ ಕೇಳ್ತಾ ಇದ್ರೆ ಒಂದು 4-5 ಪ್ರವಚನ ಕೇಳಿದ ಮೇಲೆ ಹೇಳಿದ ವ್ಯಕ್ತಿಯ ಮೇಲೆ ಒಂದು ಭಾವ ಹುಟ್ಟುತ್ತೆ, ಭಾವನೆ ಹುಟ್ಟುತ್ತೆ. ಹಾಗೆ ವಾದಿರಾಜರನ್ನ ಎಷ್ಟು ಎತ್ತರದಲ್ಲಿ ಇಟ್ಟಿದ್ದೇವೆ, ಅವರ ಅರ್ಹತೆಗಳೇನು, ಅವರು ನಮಗೆ ಮಾಡಿದ ಉಪಕಾರ ಏನು ಅನ್ನುವುದೆಲ್ಲ ನಿಮಗೆ ಕ್ರಮವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪಾಠ ಕೇಳ್ತಾ ಇದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಈ ಪಾಠದ ಗ್ರೂಪಿನಲ್ಲಿ ಎಲ್ಲ ವರ್ಗದವರು ಇದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವಿಭಾಗದವರು ಈ ಪಾಠದಲ್ಲಿ ಇದ್ದಾರೆ. ಆದ್ರಿಂದ ನನ್ನ ಪಾಠ ಅನ್ನುವುದು ಕೆಲವೊಂದು ಕಡೆ ತುಂಬಾ ಸರಳವಾಗಿರುತ್ತೆ, ಕೆಲವು ಕಡೆ ಸ್ವಲ್ಪ ಕಠಿಣ ಅಂತ ಅನಿಸಬಹುದು. ನೀವೆಲ್ಲರೂ ಬಹುತೇಕ ನನ್ನ ಗ್ರೂಪಿನಲ್ಲಿ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಯಾರಿಗೆ ಏನು ಸಂಶಯ ಬಂದರೂ ಕೂಡ ಕೇಳಬಹುದು. ಯಾಕೆಂದ್ರೆ ಇದೊಂದು ನಮ್ಮ ಬದುಕಿನ ವ್ಯವಸ್ಥೆ. ಇದು ಅಂದ್ರೆ ನಮ್ಮ ಮನಸ್ಸು ಬುದ್ಧಿಗಳನ್ನ ಯಾರಿಗೆ ಸಮರ್ಪಣೆ ಮಾಡಬೇಕು ಅಂತ. ಅದು ನಮ್ಮಲ್ಲಿ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಅಂದ್ರೆ ಈಗ ಒಂದು ಕೈ ಹಿಡಿದ ಹೆಂಡತಿ ಎಷ್ಟೋ ಸಮರ್ಪಣೆ ತನ್ನ ಗಂಡನ ಮನೆಗೆ ಮಾಡ್ಕೊಳ್ತಾಳೆ. ಆದ್ರೆ ತನ್ನ ಮನಸ್ಸು ಬುದ್ಧಿಗಳನ್ನ ಪೂರ್ಣ ಮನಸ್ಸು ಬಂತು ಅಂದ್ರೆ ಮಾಡ್ಕೊಳ್ತಾಳೆ, ಇಲ್ಲ ಅಂದ್ರೆ ಅವಳಿಗೆ ತನಗೆ ಇಷ್ಟವಾದ ವಿಚಾರಗಳಲ್ಲಿ ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಒಂದು ಸ್ವಾತಂತ್ರ್ಯ ಅಂತ ಇರುತ್ತೆ. ಆ ಸಮರ್ಪಣೆ ಪ್ರಾಮಾಣಿಕವಾಗಿರಬೇಕು, ನೀತಿಬದ್ಧವಾಗಿರಬೇಕು. ಆ ಸಮರ್ಪಣೆ ಹೇಗಾಗಬೇಕು ಅನ್ನುವುದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಈ ಪದ್ಯದಲ್ಲೇ ಇದೆ. ಉದಾಹರಣೆಗೆ ಕ್ಷೀರ ಸಮುದ್ರ ಮಥನದಲ್ಲಿ ಉತ್ಪನ್ನಳಾದವಳು ಲಕ್ಷ್ಮೀದೇವಿ. ಆ ಲಕ್ಷ್ಮಿ ಬೇಕು ಬೇಕು ಅಂತ ಆಸೆ ಪಟ್ಟವರು ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಎಲ್ಲಾ ದೇವತೆಗಳು, 33 ಕೋಟಿ ದೇವತೆಗಳು ಅಂತೀವಲ್ಲ, ಎಲ್ಲಾ ದೇವತೆಗಳು, ಋಷಿಗಳು. ಲಕ್ಷ್ಮಿಯನ್ನು ನೋಡಿದ್ರೆ ಬೇಡ ಅನ್ನೋರು ಯಾರಿದ್ದಾರೆ? ಇವತ್ತಿನ ಜಗತ್ತಿನ ಹಾಗೆ ಸನ್ಯಾಸಿಗಳಿಗೂ ಹಣ ಬೇಕು, ಸಂಸಾರಿಗಳಿಗೂ ಹಣ ಬೇಕು, ಭಿಕ್ಷುಕನಿಗೂ ಹಣ ಬೇಕು. ಹಣವೇ ಬೇಡ ಅನ್ನೋರು ಯಾರಿದ್ದಾರೆ? ದೇವರು ಬೇಡ, ಧರ್ಮ ಬೇಡ ಅನ್ನೋರಿದ್ದಾರೆ, ಹಣ ಬೇಡ ಅನ್ನೋರು ಯಾರಿದ್ದಾರೆ? ಹಾಗೆ ಲಕ್ಷ್ಮಿ ಬೇಡ ಅನ್ನುವ ವರ್ಗವೇ ಇರಲಿಲ್ಲ. ಸಮುದ್ರ ಮಥನದಿಂದ ಹುಟ್ಟಿದ ಲಕ್ಷ್ಮಿಯನ್ನ ಬೇಕೋ ಬೇಕು ಅಂತ ಬಯಸಿದವರೇ ಎಲ್ಲ. ಆದ್ರೆ ಲಕ್ಷ್ಮಿ ಹೇಳ್ತಾಳೆ, ನಿಮ್ಮ ಬಯಕೆಗಳು 1000 ಇರಬಹುದು, ಆದ್ರೆ ನಾನು ನನ್ನನ್ನ ಸಮರ್ಪಣೆ ಮಾಡಿಕೊಳ್ಳುವುದು ಯಾರಿಗೆ? ಲಕ್ಷ್ಮಿ ಅಂದ್ರೆ ಜಗನ್ಮಾತೆಯವಳು. ಆ ಜಗನ್ಮಾತೆಯ ಸಮರ್ಪಣೆ ಯಾರಿಗೆ? ರುದ್ರನಿಗೆ ಮಾಡಿಕೊಳ್ತಾಳ, ಬ್ರಹ್ಮನಿಗೆ ಮಾಡಿಕೊಳ್ತಾಳ, ಚಂದ್ರನಿಗೆ ಮಾಡಿಕೊಳ್ತಾಳ, ಇಂದ್ರನಿಗೆ ಮಾಡಿಕೊಳ್ತಾಳ? ಇದೇ ಒಂದು ಪ್ರಧಾನವಾದ ವಸ್ತು. ಎಲ್ಲರೂ ಲಕ್ಷ್ಮಿಯನ್ ಬೇಕು ಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಲಕ್ಷ್ಮಿ ತನ್ನನ್ನು ಯಾರಿಗೆ ಸಮರ್ಪಣೆ ಮಾಡಿಕೊಂಡ್ಲು ಅನ್ನುವುದೇ ಒಂದು ತುಂಬಾ ದೊಡ್ಡ ಒಂದು ರೀತಿ ಆಧ್ಯಾತ್ಮಿಕ ಕಹಾನಿ ಇದು. ಇದನ್ನ ವಿಶೇಷವಾಗಿ ವಾದಿರಾಜರು ಎಳೆಯಾಗಿ ಸಮಗ್ರ ಶಾಸ್ತ್ರಗಳ ಸಾರವನ್ನ ತಕ್ಕೊಂಡು, ಅಂದ್ರೆ 18 ಪುರಾಣಗಳು, ಮಹಾಭಾರತ, ಭಾಗವತ, ಹರಿವಂಶ, ಹೀಗೆಲ್ಲ ಬೇರೆ ಬೇರೆ ಗ್ರಂಥಗಳಿದೆ. ನಮ್ಗೆ ಅಷ್ಟೆಲ್ಲ ಅಧ್ಯಯನ ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ.
ಅಕಸ್ಮಾತ್ ಅಧ್ಯಯನ ಮಾಡಿದ್ರು ಅದರ ಎಸೆನ್ಸ್ ಏನು ಅಂತ ಹೇಳಲಿಕ್ಕೆ ನಮಗೆ ತಾಕತ್ತಿಲ್ಲ. ಅಷ್ಟು ದೊಡ್ಡ ಮೇಧಾವಿಗಳಾಗಿ ಸರ್ವಜ್ಞರಾಗಿ ವಾದಿರಾಜರು ಆ ಎಲ್ಲ ವಿಚಾರಗಳನ್ನು ತಮ್ಮ ಬುದ್ಧಿ ಎನ್ನುವ ಆ ಪಾತ್ರೆಯಲ್ಲಿ ಹಾಕೊಂಡು ಚೆನ್ನಾಗಿ ಪಾಕ ಮಾಡಿ ನಮಗೆ ಸರಳ ಆಗುವ ಹಾಗೆ, ನಮ್ಮ ಮನಸ್ಸು ಬುದ್ಧಿಗಳಿಗೆ ಆ ವಿಚಾರ ಪ್ರವೇಶ ಮಾಡುವ ಹಾಗೆ ತುಂಬಾ ಕರುಣೆಯಿಂದ ಹೇಳಿಕೊಟ್ಟಿದ್ದಾರೆ. ಸಣ್ಣ ಮಗುವಿನ ಕೈಯಲ್ಲಿ ಒಂದು ಮೋಸಂಬಿ ಹಣ್ಣು ಕೊಟ್ಟು ತಿನ್ನು ಅಂದ್ರೆ ಸಿಪ್ಪೆ ಅಗಿತಾ ಇರುತ್ತೆ, ಕಹಿ ಅನಿಸುತ್ತೆ, ಎಸೆಯುತ್ತೆ ಆ ಮಗು. ಅದಕ್ಕೆ ಅದರ ಆಸ್ವಾದ ಗೊತ್ತಿಲ್ಲ. ಅದೇ ಆ ಮೋಸಂಬಿ ಹಣ್ಣು ತಾಯಿ ಕೈಗೆ ಹೋದ್ರೆ ತಾಯಿ ಮೇಲ್ಗಡೆ ಸಿಪ್ಪೆ ತೆಗಿತಾಳೆ, ಅದರ ಸೂಲಿ ಎಲ್ಲ ತೆಗಿತಾಳೆ, ಅದರ ಒಳಗಡೆ ಇರುವ ಕುಸುಮ ಏನಿದೆ ಹಣ್ಣಿನ ಸಾರ, ಆ ರಸವತ್ತಾದ ಸಾರವನ್ನು ಕಿವುಚಿ ಆ ಮಗುವಿನ ಬಾಯಿಗೆ ಹಾಕಿದ್ರೆ ಚಪ್ಪರಿಸಿ ತಿನ್ನುತ್ತೆ ಅದು. ಹಾಗೆ ಇವತ್ತು ಪುರಾಣ ಇತಿಹಾಸಗಳೆಲ್ಲ ಅಷ್ಟು ಬೇಗ ನಮಗೆ ಅರ್ಥ ಆಗಲ್ಲ. ಬರೀ ಸಂಸ್ಕೃತ ಭಾಷೆಯ ತೊಡಕಿದೆ ಅಂತ ಅರ್ಥ ಅಲ್ಲ, ಹೇಳುವ ಪದ್ಧತಿಗಳು ತುಂಬಾ ವಿಚಿತ್ರವಾಗಿದೆ ಪುರಾಣಗಳಲ್ಲಿ. ಹೇಳಿದ ಋಷಿಗಳಿರ್ಬೋದು ಅಥವಾ ಹೇಳಿದ ಭಗವಂತ ಇರ್ಬೋದು, ಅವರ ಉದ್ದೇಶಗಳಲ್ಲಿ ತುಂಬಾ ಬೇರೆ ಬೇರೆ ಅಭಿಪ್ರಾಯಗಳಿದೆ. ಎಷ್ಟೋ ದಾರಿ ತಪ್ಪಿಸುವಂತೆ ಹೇಳ್ತಾರೆ, ಬೇಕಂತಲೇ ಹೇಳ್ತಾರೆ, ಸರಿಯಾಗಿ ಅದರ ಅಭಿಪ್ರಾಯಗಳನ್ನ ತಿಳಿಸಿಕೊಡಲ್ಲ. ಅದು ಯಾಕೆ ಅಂದ್ರೆ ಎಲ್ಲರಿಗೂ ಸಿಗಬಾರದು ಅಂತ ಆ ತರ ಒಂದು ಲಾಕ್ ಸಿಸ್ಟಮ್ ಮಾಡಿದ್ದಾರೆ. ಆದ್ರೆ ಅದರ ಒಳಗಡೆ ನುಗ್ಗಿ ಆ ದೇವತಾನುಗ್ರಹವನ್ನ ಸಂಪಾದನೆ ಮಾಡಿಕೊಂಡು ಸಾಮಾನ್ಯ ಜನರಿಗೆ ತಲೆ ಹಾಳಾಗ್ದೇನಿರುವ ಹಾಗೆ ಸರಿಯಾದ ವಿಚಾರ ಏನು ಅನ್ನುವುದನ್ನ ಸಿದ್ಧಾಂತ ಮಾಡಿ ತೋರಿಸಿಕೊಡ್ತಾರೆ ವಾದಿರಾಜರು. ನಿಮಗೊಂದು ವಿಷಯ ಹೇಳ್ತೇನೆ. ಈಗ ನನ್ನ ಪಾಠಕ್ಕೆ ಈಗ ಬಂದಿದ್ದಾರೆ, ಎಷ್ಟೋ ಜನ ಒಂದೊಂದು ಸಿದ್ಧಾಂತ ಕಂಡುಕೊಂಡಿರ್ತೀರಿ ನೀವು. ಅಂದ್ರೆ ಕೆಲವರಿಗೆ ಶಿವ ಸರ್ವೋತ್ತಮ ಅಂತ ಅಭಿಪ್ರಾಯ ಇರ್ಬೋದು, ಕೆಲವರಿಗೆ ವಿಷ್ಣು ಸರ್ವೋತ್ತಮ ಅನ್ನೋ ಅಭಿಪ್ರಾಯ ಇರ್ಬೋದು, ಕೆಲವರಿಗೆ ಅವರು ನಂಬಿದ ಯಾವ ದೇವತೆಗಳಿದ್ದಾರೆ, ಅವರ ಕುಲಾಚಾರ ಹೇಗಿದೆ ಹಾಗೆ ಅವರನ್ನ ದೊಡ್ಡವರು ಅಂತ ನಂಬಿಕೊಂಡು ಬಂದಿರಬಹುದು. ಈಗ ನಾನೊಂದು ಅಭಿಪ್ರಾಯ ಹೇಳಿದಾಗ ನಿಮಗೆ ಅದು ಕನ್ಫ್ಯೂಸ್ ಆಗುತ್ತೆ. ಅಲ್ಲ, ನಾವು ಕೇಳ್ಕೊಂಡು ಬಂದಿದ್ದೇ ಬೇರೆ, ಇವ್ರು ಹೇಳ್ತಾ ಇರೋದೇ ಬೇರೆ, ಹೀಗೆಲ್ಲ ಅನಿಸುತ್ತೆ ಇದು. ಅದಕ್ಕೆ ಇದನ್ನೇ ಸೈದ್ಧಾಂತಿಕ ಚರ್ಚೆ ಅಂತ ಕರೀತಾರೆ. ಈ ಲಕ್ಷ್ಮೀ ಶೋಭಾನದಲ್ಲಿ ವಾದಿರಾಜರು ಎಲ್ಲ ವಿಚಾರ ತಗೊಳ್ತಾರೆ. ನಾವು ಯಾರನ್ನ ದೊಡ್ಡವ್ರನ್ನ ನಾವು ಮಾಡೋದಲ್ಲ, ವಾಸ್ತವಿಕವಾಗಿ ಯಾರು ದೊಡ್ಡವರಾಗಿದ್ದಾರೆ ಅದಕ್ಕೆ ಬೇಕಾದ ನೂರಾರು ಪ್ರಮಾಣಗಳು ಯುಕ್ತಿಗಳಿಂದ ನಿರ್ಣಯ ಮಾಡ್ಕೊಂಡಿದ್ದಾರೆ. ಈ ನಿರ್ಣಯ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ನಮ್ ಬದುಕು ಯಾವತ್ತೂ ಕನ್ಫ್ಯೂಸ್ ಅಲ್ಲೇ ಇರುತ್ತೆ. ಆ ನಿರ್ಣಯವನ್ನ ಸರಿ ಮಾಡ್ಕೊಳ್ಬೇಕು. ಒಬ್ಬ ದೇವರು ಏನು ಅಂತ ಕೇಳಿದ್ನಂತೆ. ಅದಕ್ಕೆ ಅವನು ಹೇಳಿದಂತೆ, ನಿನಗೆ ದೇವರ ಬಗ್ಗೆ ತುಂಬಾ ಜಿಜ್ಞಾಸೆ ಇದ್ರೆ ಈ ಅರಮನೆ ಒಳಗಡೆ ಪ್ರವೇಶ ಮಾಡಿ ಅಂತ. ಆ ದೇವರು ಬೇಕು ಅನ್ನುವ ಜಿಜ್ಞಾಸು ಓಡೋದ ಅರಮನೆ ಒಳಗಡೆಗೆ. ಅಲ್ಲೊಂದು ಬೋರ್ಡ್ ಇತ್ತು, ನಿಮಗೆ ತುಂಬಾ ಕುತೂಹಲ ಇದೆ ಅಂತ ಅನಿಸಿದೆ, ಮೊದಲನೇ ಮಹಡಿಯಲ್ಲಿ ನಿಮಗೆ ಧರ್ಮ ಉಪದೇಶ ಮಾಡುವ ಗುರುಗಳಿದ್ದಾರೆ, ಮೊದಲನೇ ಮಹಡಿಗೆ ಹೋಗಿ ಅಂತ. ಅವನು ಮೊದಲನೇ ಮಹಡಿಗೆ ಹೋದ. ಅಲ್ಲೊಂದು ಬೋರ್ಡ್ ಇತ್ತು, ಅವ್ರು ಇವಾಗ ನಗರ ವೀಕ್ಷಣೆ ಮಾಡಬೇಕು ಅಂತ ಟ್ಯಾರಿಸ್ ಮೇಲೆ ನಿಂತು ನಗರವನ್ನ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ 3ನೇ ಮಹಡಿ ಮೇಲೆ ಹೋಗಿದ್ದಾರೆ, ನೀವು ಅಲ್ಲಿಗೆ ಹೋಗಿ ಏನ್ ಮಾರ್ಗದರ್ಶನ ಇತ್ತು. ಅವನ್ ಅಲ್ಲಿಗೆ ಹೋದ. ಅಲ್ಲಿಗೆ ಹೋದಾಗ ಅಲ್ಲೊಂದು ಬೋರ್ಡ್ ಇತ್ತು, ಅವ್ರು ಇಷ್ಟೊತ್ತರೆಗೂ ಇಲ್ಲೇ ಇದ್ರು, ಈಗ ತಾನೇ ಕೆಳಗಡೆ ಹೋಗಿದ್ದಾರೆ, ಖಂಡಿತ ಅಲ್ಲೊಂದು ಕೆಳಗಡೆ ಇರುವ ಅರಮನೆಯ ಹಾಲಿನಲ್ಲಿ ಒಂದು ಧರ್ಮಪೀಠದಲ್ಲಿ ಕೂತಿದ್ದಾರೆ, ನಿಮ್ಗೆ ಉಪದೇಶ ಮಾಡ್ತಾರೆ, ಅಲ್ಲಿಗೆ ಹೋಗಿ ಅಂತಿತ್ತು. ಕೊನೆಗೆ ಅಲ್ಲೂ ಹೋದ ಅವನು ಜಿಜ್ಞಾಸು. ಅಲ್ಲಿ ಆ ಧರ್ಮಪೀಠದಲ್ಲಿ ಒಂದು ಬೋರ್ಡ್ ಇತ್ತು, ಏನು ಅಂದ್ರೆ ದೇವರು ಅಂದ್ರೆ ಹೀಗೆ, ಆ ಕೋಣೆಗೆ ಹೋಗು, ಈ ಕೋಣೆಗೆ ಹೋಗು, ಈ ಮಹಡಿಗೆ ಹೋಗು, ಇಷ್ಟೇ ಆಚೆ ಈಚೆ ಸುತ್ತಾಡಿಸ್ತಾ ಇರ್ತಾರೆ. ದೇವರು ಅನ್ನೋ ವಸ್ತುವೇ ಇಲ್ಲ, ನಿನಗೆ ತಲೆ ಕೆಟ್ಟಿದೆ, ದೇವರನ್ನ ಅನ್ವೇಷಣೆ ಮಾಡೋರೆಲ್ಲ ಹುಚ್ಚರು, ನೀನ್ ಮೂರ್ಖ ಅಂತ ಅರ್ಥ ಆಗಿದೆ, ನೀನು ಹೊರಗೆ ಹೋಗು, ನಿನ್ ದೇವರು ಇಷ್ಟೇ ಅರ್ಥ ಆಗೋದು, ನೀನು ಹೊರಗೆ ಹೋಗು ಅಂತ ಬೋರ್ಡ್ ಇತ್ತು. ಈ ತರ ಇವತ್ತಿನ ಸಮಾಜ ಏನಾಗಿದೆ ಅಂದ್ರೆ ಕೈ ಬೀಸಿ ಕರೆಯುವ ಅನೇಕ ದೇವತೆಗಳಿದ್ದಾರೆ, ನಾನೇ ಸರ್ವೋತ್ತಮ. ಕೆಲವೊಮ್ಮೆ ಪ್ಲೇಗಮ್ಮನು ಸರ್ವೋತ್ತಮಳಾಗ್ತಾಳೆ. ಆ ಸೀಸನ್ ಬಂದಾಗ ಗಣಪತಿ ದೊಡ್ಡವನಾಗ್ತಾನೆ, ಇನ್ನು ಶಿವರಾತ್ರಿ ಬಂದಾಗ ಶಿವ ದೊಡ್ಡವನಾಗ್ತಾನೆ. ಇನ್ನ ಇದು ಬರುತ್ತಲ್ವಾ ಸುಬ್ರಹ್ಮಣ್ಯ ಷಷ್ಠಿ, ಅವತ್ತು ಸರವಣ ಬಂದ್ಬಿಡ್ತಾನೆ ತ್ರಿಶೂಲ ಹಿಡ್ಕೊಂಡು, ನಾನ್ ಸರ್ವೋತ್ತಮ ಅಂತ. ಇನ್ ಕೃಷ್ಣಾಷ್ಟಮಿ ಬಂದಾಗ ಕೃಷ್ಣ ಸರ್ವೋತ್ತಮ. ಹೀಗೆ ಸೀಸನ್ ದೇವತೆಗಳ ತರ ಆಯಾ ಕಾಲಕ್ಕೆ ವರಮಹಾಲಕ್ಷ್ಮಿ ಪೂಜೆ ಬಂದಾಗ ಲಕ್ಷ್ಮಿ ದೊಡ್ಡವಳಾಗಿ ಹೋಗ್ತಾಳೆ. ಯಾವಾಗ್ಲೂ ದೊಡ್ಡವರು ಆಗಿರೋರು ಯಾರು? ಇದು ತುಂಬಾ ದೊಡ್ಡ ಪ್ರಶ್ನೆ. ಅದು ಹಿಂದೂ ಧರ್ಮದಲ್ಲಿ
ತುಂಬಾ ಜನ ದೇವತೆಗಳಿದ್ದಾರೆ. ಆ ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಒಬ್ಬನೇ ದೊಡ್ಡವನು, ಕ್ರಿಶ್ಚಿಯನ್ರಿಗೆಲ್ಲ ಕ್ರೈಸ್ತ ಒಬ್ಬನೇ ದೊಡ್ಡವನು, ಕ್ರಿಸ್ತ. ಆದ್ರೆ ಹಿಂದೂಗಳಲ್ಲಿ ಯಾರು ದೊಡ್ಡವನು ಅನ್ನುವ ನಿರ್ಣಯವೇ ಇಲ್ಲ. ತುಂಬಾ ಗೊಂದಲದ ಗೂಡಾಗಿರುವ ಸಿದ್ಧಾಂತ ಹಿಂದೂ ಧರ್ಮ ಅಂತ ಕೆಲವರು ಆಕ್ಷೇಪ ಮಾಡೋರಿದ್ದಾರೆ. ಅದಕ್ಕೆ ಕೆಲವರು ಹೇಳ್ತಾರೆ, ಇಲ್ಲ ಇಲ್ಲ, ಹಿಂದೂ ಧರ್ಮದಲ್ಲಿ ಹಾಗೇನು ಗೊಂದಲ ಇಲ್ಲ, ಶಿವನೇ ಸರ್ವೋತ್ತಮ ಅಂತ ಯೂನಿವರ್ಸಲ್ ಆಗಿ ಎಲ್ಲಾರು ಶಿವ ಶಿವ ಅಂತ ಧ್ಯಾನ ಮಾಡ್ತಾರೆ, ಶಿವನೇ ಸರ್ವೋತ್ತಮ ಅಂತ ಹೇಳೋರಿದ್ದಾರೆ. ಇನ್ ಕೆಲವರು ಇಲ್ಲ ಇಲ್ಲ, ಸೃಷ್ಟಿಕರ್ತ ಬ್ರಹ್ಮ ಅವನು ಸರ್ವೋತ್ತಮ. ಇನ್ ಕೆಲವರು ಇಲ್ಲ ಇಲ್ಲ, ವಿಷ್ಣು ಸರ್ವೋತ್ತಮ. ನೋಡಿ, ಪುರಿ ಜಗನ್ನಾಥ್ ಹೋಗಿ ಅಲ್ಲೇ ವಿಷ್ಣು, ಸಪ್ತ ಕ್ಷೇತ್ರಗಳು ಅಂತ ಹೋಗಿ ಎಲ್ಲಾ ಕಡೆ ವಿಷ್ಣುವೇ ಇದ್ದಾನೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ, ಎಲ್ಲಿಗೆ ಹೋಗಿ, ಕಾಶಿಗೆ ಹೋದ್ರೆ ಅಲ್ಲಿ ಬಿಂದು ಮಾಧವನ ಕ್ಷೇತ್ರದಲ್ಲಿ ಶಿವ ಇದ್ದಾನೆ ಅಂತ ಕಥೆ ಇದೆ, ಅಲ್ಲಿಯೂ ವಿಷ್ಣುವೇ. ದ್ವಾರಕೆಯಲ್ಲಿ ವಿಷ್ಣು, ಮಥುರಾ ಪಟ್ಟಣದಲ್ಲಿ ವಿಷ್ಣು, ಪುರಿ ಜಗನ್ನಾಥಲ್ಲಿ ವಿಷ್ಣು, ಕಂಚಿಗೆ ಹೋಗಿ ಅಲ್ಲಿ ವರದರಾಜ ವಿಷ್ಣು. ಎಲ್ಲಿ ಹೋದ್ರು ವಿಷ್ಣು ಸರ್ವೋತ್ತಮ ಅಂತ ಕಾಣುತ್ತೆ, ವಿಷ್ಣುವೇ ಸರ್ವೋತ್ತಮ ಅಂತ ಹೀಗೆ ಕೆಲವರ ಅಭಿಪ್ರಾಯಗಳಿದೆ. ಇವಾಗ ಈ ತರ ಒಂದೊಂದು ಅಭಿಪ್ರಾಯಗಳಿಗೆ ಒಬ್ಬೊಬ್ರು ಇಷ್ಟ ಆಗ್ಬೋದು. ಇಲ್ಲಿ ಶಿವನನ್ನ ಸರ್ವೋತ್ತಮ ಅಂತ ಹೇಳೋರು ಇರ್ಬೋದು, ವಿಷ್ಣುವನ್ ಸರ್ವೋತ್ತಮ ಅಂತ ಹೇಳೋರು ಇರ್ಬೋದು, ಮುರುಗನನ್ನ ಸರ್ವೋತ್ತಮ ಅಂತ ಹೇಳೋರು ಇರ್ಬೋದು. ಆದ್ರೆ ನನ್ನ ಪಾಠ ಅಂದ್ರೆ ಈ ಲಕ್ಷ್ಮೀ ಶೋಭಾನ ಅನ್ನುವ ಪಾಠದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಿದೆ, ಒಳಗಡೆ ಅದರ ಹೂರಣ ಇದೆ. ನಾನದಲ್ಲಿ ಹೇಗಿದೆ ಅದನ್ನು ನಾನು ನಿಮಗೆ ಅರ್ಥ ಆಗುವ ಹಾಗೆ ಬಿಡಿಸ್ತಾ ಹೋಗ್ತೇನೆ. ನೀವು ಇವಾಗ ನಂಬಿಕೊಂಡಿರೋದು ಕೆಲವುದು ತಪ್ಪಾಗ್ಬೋದು, ಕೆಲವೊಂದು ಸರಿ ಇರ್ಬೋದು. ಆ ವ್ಯತ್ಯಾಸಗಳನ್ನ ನೀವು ಸರಿ ಮಾಡ್ಕೊಳ್ಳೇಬೇಕು. ಇಲ್ದೇನೆ ಇದ್ರೆ ನಿಮಗೆ ನನ್ನ ಈ ಪಾಠ ಇಷ್ಟ ಆಗಲ್ಲ. ಅಂದ್ರೆ ನಿಮ್ಮ ಕಕ್ಷೆಯಲ್ಲೇ ನೀವು ಕುಳಿತುಕೊಂಡಿದ್ರೆ, ನಿಮ್ಮ ಅಭಿಪ್ರಾಯಕ್ಕೆ ನೀವು ಬದ್ಧರಾಗಿದ್ರೆ, ಅಭಿಪ್ರಾಯದಲ್ಲಿ ನಾವು ಬದಲಾಯಿಸ್ಕೊಳ್ಳಲ್ಲ, ನೀವೇನ್ ಹೇಳ್ತಿರೋ ಹೇಳಿ ಅಂತ ಹೇಳಿದ್ರೆ ನಿಮ್ಗದರ ಉಪಯೋಗ ಆಗಲ್ಲ. ಹಾಗಾಗಿ ಈ ಅಭಿಪ್ರಾಯ ಏನಿದೆ, ವಾದಿರಾಜರ ಅಭಿಪ್ರಾಯ, ಅವರೇ ಹೇಳ್ಕೊಳ್ತಾರೆ, ಅವರೇ ಹೇಳಿದ್ದಾರೆ ವಾದಿರಾಜರು ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಮುಂದೆ. ತುಂಬಾ ದೊಡ್ಡ ವಿಮರ್ಶೆ ಮಾಡಿ ನಿರ್ಣಯ ಮಾಡಿದ ಗ್ರಂಥ. ಇದರ ಮೇಲೆ ಯಾವ ಸವಾಲುಗಳು ಬಂದರೂ ನಾನು ಎದುರಿಸ್ತೀನಿ, ಅದಕ್ಕೆ ಫೇಸ್ ಮಾಡಿ ಉತ್ತರ ಕೊಡ್ತೀನಿ ಅಂತ ಅನೇಕ ಗ್ರಂಥಗಳಲ್ಲಿ ತಾವು ಹೇಳಿದ ಅಭಿಪ್ರಾಯಕ್ಕೆ ಸರಿಯಾದ ಜವಾಬನ್ನು ಕೊಟ್ಟಿದ್ದಾರೆ. ಸವಾಲನ್ನ ಸ್ವೀಕಾರ ಮಾಡಿ ಉತ್ತರವನ್ನ ನಿಖರವಾಗಿ ಕೊಟ್ಟಿದ್ದಾರೆ. ಅವ್ರು ಏನೇನು ಉತ್ತರಗಳು ಕೊಟ್ಟಿದ್ದಾರೆ ಅದು ನಾವು ಹೇಗೆ ಸಮಾಧಾನ ಮಾಡ್ಕೊಳ್ಬೇಕು ಅಂತ ನಾನು ಮುಂದೆ ಈ ಪಾಠದಲ್ಲಿ, ಇನ್ನೂ ತುಂಬಾ ದಿನ ಪಾಠ ಆಗ್ಲಿಕ್ಕಿದೆ, ಇವತ್ತು ಆರಂಭ ಮಾಡಿದ್ದೀನಿ ಅಷ್ಟೇ. ಈ ಪಾಠ ಬಹುತೇಕ ನಿಮಗೆ ಅನೇಕ ಮಾಸಗಳ ಪರ್ಯಂತ ನಡೆಯುತ್ತೆ, ತಿಂಗಳಗಟ್ಟಲೆ ಈ ಪಾಠ ನಡೆಯುತ್ತೆ. ಇದರಲ್ಲಿ ಒಂದು ನಿಮಗೆಲ್ಲ ಒಂದು ಶುಭ ಸಮಾಚಾರ ಹೇಳ್ತೇನೆ, ಒಳ್ಳೆ ವಿಚಾರ ಹೇಳ್ತೇನೆ. ಏನು ಅಂದ್ರೆ, ನೀವು ನಮ್ಮ ಹಿಂದೂ ಧರ್ಮದ ಮೌಲ್ಯವನ್ನ ಈ ಗ್ರಂಥದಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಈ ನನ್ನ ಪಾಠದಲ್ಲಿ ಯಾವ ದೇವತೆಗಳ ನಿಂದನೆಯೂ ಇರೋದಿಲ್ಲ, ಇದು ನಿಮಗೆ ಸಂತೋಷದ ಸಂಗತಿ. ಹಿಂದೂ ಧರ್ಮದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ, ಯಾವ ದೇವತೆಗಳಿಗೂ ನಿಂದನೆ ಇರಲ್ಲ. ಅಂದ್ರೆ ಈಗ ವಿಷ್ಣು ಸರ್ವೋತ್ತಮ ಅಂತ ಹೇಳಿ ರುದ್ರದೇವರನ್ನ ಬೈಯುವುದು, ಅಥವಾ ರುದ್ರನ ಸರ್ವೋತ್ತಮ ಅಂತ ಹೇಳಿ ವಿಷ್ಣುವನ್ನ ಕೆಳಗೆ ಹಾಕುವುದು, ಅಥವಾ ಇನ್ಯಾರ್ದೋ ಭಾವನೆಗಳಿಗೆ ಹರಟು ಮಾಡುವುದು, ಅವರ ಭಾವನೆಗಳು, ಅವರು ನಂಬಿದ ದೇವರು, ಅವರ ನಂಬಿಕೆಗಳನ್ನ ತಿರಸ್ಕಾರ ಮಾಡೋದು, ಈ ಅಭಿಪ್ರಾಯಗಳು ಈ ಪ್ರವಚನದಲ್ಲಿ ಇರೋದಿಲ್ಲ. ಆದರೆ ಒಂದಂಶ ಇರುತ್ತೆ, ಒಂದರ ಅಡಿಯಲ್ಲಿ ಹೇಗೆ ನಾವಾಗ ಹೇಳಿದೆ ದೃಷ್ಟಾಂತ, ಇಸ್ಲಾಂ ಕ್ರೈಸ್ತ ಧರ್ಮಗಳಲ್ಲೆಲ್ಲ ಅವ್ರು ನಂಬಿದ್ದು ಸರಿಯೋ ತಪ್ಪೋ ಬೇರೆ ವಿಷಯ, ಒಂದು ಅನ್ನುವ ಗುರಿ ಹೇಗಿದೆ ಹಾಗೆ ನಮ್ಮ ಸಿದ್ಧಾಂತದಲ್ಲಿಯೂ ಒಂದು ಅನ್ನುವುದಿದೆ. ಒಂದು ಆಲದ ಮರದ ಬುಡದಲ್ಲಿ ಅನೇಕ ಜನ ದೇವತೆಗಳಿದ್ದಾರೆ. ಆ ಒಂದು ಅದನ್ನ ಅರ್ಥ ಮಾಡಿಕೊಳ್ಳಬೇಕು, ಅದರ ಹಿಂದೆ ಏನು ಬಂದಿದೆ ಎನ್ನುವುದನ್ನ ಯುಕ್ತಿಬದ್ಧವಾಗಿ ಪ್ರಮಾಣಬದ್ಧವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂತ ಬಹುತೇಕ ನನ್ನ ಅನೇಕ ಪ್ರವಚನಗಳನ್ನ ಕೇಳಿದಿರಿ. ಆ ದೃಷ್ಟಿಯಿಂದಲೇ ನೀವು ಏನೋ ಒಂದು ಒಳ್ಳೆ ವಿಚಾರಗಳು ಸಿಗುತ್ತೆ ಎನ್ನುವ ಸದ್ಭಾವನೆಯಿಂದ ಇಲ್ಲಿಗೆ ಬಂದಿದ್ದೀರಿ. ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಗದೇನಿರುವ ಹಾಗೆ, ನಿಮ್ಮ ಅಧ್ಯಯನದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಅದನ್ನ ತಿದ್ದುವ ಪ್ರಯತ್ನವನ್ನು ಮಾಡುವ ಮೂಲಕ ಪ್ರತಿದಿನ ಒಂದು 4 ಮಾತುಗಳನ್ನ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೇನೆ. ನಮಗೆ ವಿದ್ಯೆಯನ್ನು ಕೊಟ್ಟ ಗುರುಗಳು ವಿಶ್ವೇಶ ತೀರ್ಥರು, ಭೈರವ ಸ್ವಾಮಿಗಳು.
ಅವರು ಸಮಗ್ರ ಹಿಂದೂ ಧರ್ಮದ ಗುರುಗಳಾಗಿದ್ರು. ಕೇವಲ ಒಂದು ಅಷ್ಟಮಠದ ಪೀಠ ಅಥವಾ ತನ್ನ ಪೀಠದಲ್ಲಿರುವಂತಹ ಸಿದ್ಧಾಂತ ಅಂತ ಇಷ್ಟೇ ಅಂಟಿಕೊಂಡವರಲ್ಲ. ಸಮಗ್ರ ಹಿಂದೂ ಧರ್ಮವನ್ನ ಮುಂಚೂಣಿಗೆ ತಂದು ಅಲ್ಲಿರುವಂತಹ ಓರೆಕೋರೆಗಳನ್ನೆಲ್ಲ ಸರಿಪಡಿಸಿಕೊಂಡು ಹೇಗೆ ನಾವು ಹಿಂದೂ ಧರ್ಮವನ್ನ ಅನುಷ್ಠಾನ ಮಾಡಬೇಕು ಅಂತ ಪ್ರತಿಪಾದನೆ ಮಾಡಿದ ಅನೇಕ ಸಂತರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ವಿಶ್ವೇಶ ತೀರ್ಥರು. ಅವರ ದಯೆಯಿಂದ ಒಂದಷ್ಟು ನಿಮ್ಮ ಹತ್ರ ಪ್ರತಿದಿನ ವಿಚಾರಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇನೆ. ಈಗ ಪ್ರಕೃತ ಲಕ್ಷ್ಮೀ ಶೋಭಾನ ಅನ್ನುವ ಗ್ರಂಥವನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ಪ್ರಧಾನವಾಗಿ ಈ ಗ್ರಂಥದ ಆಯ್ಕೆಗೆ ಕಾರಣ ನಮ್ಮ ಬದುಕನ್ನ ಮಂಗಳ ಮಾಡುವ ಗ್ರಂಥ ಇದು. ಇದಕ್ಕಿಂತ ಪರಮ ಮಂಗಳ ಮಾಡುವ ಗ್ರಂಥ ಇನ್ನೊಂದಿಲ್ಲ. ಯಾಕೆ ಅಂದ್ರೆ ವಾಸ್ತವಿಕವಾಗಿ ನಮ್ಮ ಬದುಕನ್ನ ಮಂಗಳ ಮಾಡುವ ಅನೇಕ ವಿಚಾರಗಳು ಪುರಾಣಗಳಲ್ಲಿದೆ, ಭಾಗವತದಲ್ಲಿದೆ, ಮಹಾಭಾರತದಲ್ಲಿದೆ, ಹರಿವಂಶದಲ್ಲಿದೆ. ಆದ್ರೆ ಅದನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಶಕ್ತಿ ಈ ಕಲಿಯುಗದಲ್ಲಿ ನಮಗೆ ಕಡಿಮೆಯಾಗಿದೆ. ಇಂತಹ ನಮ್ಮಂತಹ ಏನೋ ಅತ್ಯಂತ ಅಧಮ ಸ್ಥಿತಿಯಲ್ಲಿದ್ದೇವೆ. ವೇದಾಂತವನ್ನ ಹೃದಯಕ್ಕೆ ತೆಗೆದುಕೊಳ್ಳುವ ವಿಷಯದಲ್ಲಿ ನಾವು ಅಸಮರ್ಥರಾಗಿದ್ದೇವೆ, ದಯನೀಯ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಈ ದೈನ್ಯವನ್ನ ಅರ್ಥ ಮಾಡಿಕೊಂಡು ಒಂದು ತಾಯಿಯಾಗಿ ಬಂದು ಸಮಗ್ರ ಶ್ರುತಿ ಇತಿಹಾಸ ಪುರಾಣಗಳ ಸಾರವನ್ನ, ಅಂದ್ರೆ ಬೇರೆ ಬೇರೆ ಹಣ್ಣನ್ನೆಲ್ಲ ತಂದು ಒಂದು ಜ್ಯೂಸ್ ಮಾಡಿ ಅಮ್ಮ ಬಾಯಲ್ಲಿಟ್ಟ ಹಾಗೆ ಅನೇಕ ಶಾಸ್ತ್ರಾರ್ಥಗಳ ಅಭಿಪ್ರಾಯವನ್ನ ಸರಳ ಮಾಡಿ ನಮಗೆ ಒಂದು ಅಮೃತವನ್ನಾಗಿ ಮಾಡಿ ಉಣಬಡಿಸ್ತಾ ಇರುವಂತಹ ಶ್ರೇಷ್ಠ ಸರ್ವಜ್ಞ ಯತಿಗಳು ವಾದಿರಾಜ ಗುರು ಸಾರ್ವಭೌಮರು. ಇವರು ಅನುಷ್ಠಾನ ಮಾಡಿದ ಪರಂಪರೆ ಅದು ಮಧ್ವಾಚಾರ್ಯರ ಫಿಲಾಸಫಿ ಪರಂಪರೆ. ಮಧ್ವಾಚಾರ್ಯರ ಸಿದ್ಧಾಂತ ಏನಿದೆ ಅದರ ವಿಸ್ತಾರವಾದ ವಿವರಣೆಯನ್ನು ಈ ಗ್ರಂಥದಲ್ಲಿ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಮಧ್ವಾಚಾರ್ಯ ಏನ್ ಮಾತನಾಡ್ತಾರೆ ಅನ್ನೋದೇ ಅರ್ಥ ಆಗಿಲ್ಲ. ಯಾಕೆಂದ್ರೆ ಮಧ್ವಾಚಾರ್ಯರ ಮಾತು ಕನ್ನಡದಲ್ಲಿ ಯಾವುದೂ ಇಲ್ಲ, ಎಲ್ಲ ಸಂಸ್ಕೃತದಲ್ಲಿ ತುಂಬಿದೆ, ತುಂಬಾ ಘನವಾಗಿ ಇದೆ. ಆ ಮಧ್ವಾಚಾರ್ಯರ ಮಾತನ್ನ ಮಧ್ವಾಚಾರ್ಯರಷ್ಟೇ ಅರ್ಹತೆಯನ್ನ ಪಡೆದು ಮಧ್ವಾಚಾರ್ಯರು ಯಾವ ಸಂಸ್ಕೃತದಲ್ಲಿ ಮಾತನಾಡಿದ್ದಾರೆ ಅದನ್ನ ಕನ್ನಡದಲ್ಲಿ ನಾನು ಮಾತನಾಡ್ತೇನೆ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಮಾತನಾಡಿ ಅರ್ಥ ಮಾಡಿಸಿದವರು ವಾದಿರಾಜಗುರು ಸಾರ್ವಭೌಮರು. ನಿಮಗೆ ಅವರ ಮಾತಿನ ಧಾಟಿ, ಅವರ ಶೈಲಿ ಎಲ್ಲ ಮುಂದೆ ಅರ್ಥ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಇದೊಂದು ಲಕ್ಷ್ಮೀ ಶೋಭಾನ ಅಂತ ಗ್ರಂಥ. ಇದಕ್ಕೆ ವಸ್ತು ಯಾವುದು ಅಂದ್ರೆ, ಕ್ಷೀರ ಸಮುದ್ರ ಮಥನದ ಕಾಲದಲ್ಲಿ ಲಕ್ಷ್ಮಿಯನ್ನ ಎಲ್ಲಾ ದೇವತೆಗಳು ಮದುವೆ ಆಗಬೇಕು ಅಂತ ಬಯಸ್ತಾರೆ. ಆವಾಗ ಲಕ್ಷ್ಮಿ ಹೇಳ್ತಾಳೆ, ನೀವು ಬಂದು ನನ್ನನ್ನು ಹಿಡ್ಕೊಳ್ಳಿಕ್ಕಾಗಲ್ಲ, ನಾನು ಯಾರು ಇಷ್ಟಪಡ್ತೇನೆ ಅವರನ್ನು ನಾನು ಹಿಡ್ಕೊಳ್ತೇನೆ ಅಂತ ಲಕ್ಷ್ಮಿ ಪ್ರತಿಜ್ಞೆ ಮಾಡ್ತಾಳೆ. ಅವಳ ಕೈಯಲ್ಲಿರುವಂತಹ ಮಾಲೆಯನ್ನ ಎಲ್ಲಾ ದೇವತೆಗಳು ನನಗಾಗ್ತಾರೆ 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 ಅಂತ ಕಾಯ್ತಾ ಇದ್ರೆ, ಅವಳು ವಿಚಾರ ಮಾಡಿ ಆ ಮಾಲೆಯನ್ನ ವಿಷ್ಣುವಿನ ಕಂಠಕ್ಕೆ ಹಾಕ್ತಾಳೆ. ಅವಳು ಮಾಲೆ ಹಾಕ್ತಾಳೆ ಅನ್ನೋದು ಸಣ್ಣ ಸಬ್ಜೆಕ್ಟ್ ಅಲ್ಲ, ತುಂಬಾ ವಿಚಾರಪೂರ್ವಕವಾಗಿ ಮಾಲೆ ಹಾಕ್ತಾಳು ಅವಳು. ದೇವತೆಗಳೆಲ್ಲ ಬಂದ್ರು, ನೀವ್ಯಾರೋ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ನನಗೆ ಇಷ್ಟ ಆಗಿದ್ದಾನೆ ವಿಷ್ಣು ಅಂತ ಕೊರಳಿಗೆ ಹಾಕಲಿಲ್ಲ. ನೀವು ಯಾರೋ ಯಾಕೆ ನನಗೆ ಬೇಡ ಅನ್ಲಿಕ್ಕೆ ಕಾರಣಗಳನ್ನು ಹೇಳ್ತಾ ಹೋಗ್ತಾಳೆ. ಅಲ್ಲಿ ಬಂದಿರುವ ಎಲ್ಲಾ ದೇವತೆಗಳ ಹತ್ರನು ನಿಮ್ಮನ್ನ ನಾನು ರಿಜೆಕ್ಟ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಏನು ದೌರ್ಬಲ್ಯ ಇದೆ, ನಿಮ್ಮಲ್ಲಿ ಏನು ಸಮಸ್ಯೆಗಳಿದೆ, ಆ ಸಮಸ್ಯೆ ಇವನಲ್ಲಿ ಇದೆಯೋ ಇಲ್ಲೋ ಅನ್ನುವ ವಿಮರ್ಶೆಯನ್ನ ಮಾಡಿ ಕೊನೆಗೆ ಅವನಲ್ಲಿ ಯಾವ ದೋಷಗಳಿಲ್ಲ ಅಂತ ನಿರ್ಣಯ ಮಾಡಿಕೊಂಡು ಮಾಲೆ ಹಾಕ್ತಾಳೆ ಎನ್ನುವುದು ಇದು ವಾದಿರಾಜರ ಕಲ್ಪನೆಯ ವಿಷಯ ಅಲ್ಲ, ಇದು ಭಾಗವತದಲ್ಲಿ ಬಂದಿರುವ ವಿಷಯ. ಇದು ಎಲ್ಲಾ ಪುರಾಣಗಳಲ್ಲಿರುವಂತಹ ಲಕ್ಷ್ಮೀ ಸ್ವಯಂವರದ ವಿಷಯ. ಎಲ್ಲಾ ಪುರಾಣಗಳನ್ನ ರಚನೆ ಮಾಡಿದವರು ವೇದವ್ಯಾಸ ದೇವರೇ. ಅವರ ಸಾಹಿತ್ಯದಲ್ಲಿ ಬಂದದ್ದು, ಯಾವ ಮತಾಚಾರ್ಯರಿಂದ ಬಂದ ವಿಚಾರ ಅಲ್ಲ. ಇದು ಪ್ರಧಾನ ಅರ್ಥ ಮಾಡಿಕೊಳ್ಳಬೇಕು. ಮಾಧ್ವ ಫಿಲಾಸಫಿಯಲ್ಲಿ ಬಂದ ವಿಚಾರ ಅಲ್ಲ ಲಕ್ಷ್ಮೀ ಸ್ವಯಂವರ ಅನ್ನೋದು, ಅದು ವೇದವ್ಯಾಸ ದೇವರ ಸಿದ್ಧಾಂತ. ಆ ವ್ಯಾಸರ ಸಿದ್ಧಾಂತವನ್ನ, ಅದನ್ನ ವಿಮರ್ಶೆಗಳನ್ನ ಚೆನ್ನಾಗಿ ಕೂಲಂಕಷವಾಗಿ ವಿಮರ್ಶೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಆದ್ರಿಂದ ದೇವರು ಮೆಚ್ಚುವ ಒಂದು ವಿಚಾರವನ್ನ ದೇವರಿಗೆ ಸಮರ್ಪಣೆ ಮಾಡಿದ ಗ್ರಂಥ ಲಕ್ಷ್ಮೀ ಶೋಭಾನ. ಇದನ್ನ ನಾವು ನಮ್ಮ ಮನಸ್ಸಿಗೆ ತಂದುಕೊಂಡ್ರೆ ದೇವರು ನಮ್ಮ ವಿಷಯದಲ್ಲಿ ಅವತ್ತು ಲಕ್ಷ್ಮಿಯನ್ನ ಮೆಚ್ಚಿಕೊಂಡ ಹಾಗೆ ನಮ್ಮ ಬದುಕನ್ನು ಮೆಚ್ಚಿಕೊಳ್ತಾನೆ. ದೇವರು ಮೆಚ್ಚಿಕೊಂಡ್ರೆ ನಮ್ಮೆಲ್ಲ ಬದುಕಿನ ಕಷ್ಟಗಳು ಪರಿಹಾರ ಆಗುತ್ತೆ. ಎಷ್ಟೋ ಬಾರಿ ಅನೇಕ ದುಃಖಗಳನ್ನು ಅನುಭವಿಸ್ತೇವೆ, ಅದಕ್ಕೆ ನೂರಾರು ಹೊರಗಡೆ ಚಿಕಿತ್ಸೆ ಕಂಡು ಹಿಡಿತೇವೆ.
ದುಃಖಗಳ ಪರಿಹಾರಕ್ಕೆ ಹೊರಗಡೆಯಿಂದ ಚಿಕಿತ್ಸೆ ಇರಲ್ಲ. ನಮ್ಮ ಮನಸ್ಸನ್ನು ಸರಿ ಮಾಡಿಕೊಂಡ್ರೆ ಚಿಕಿತ್ಸೆ ಆಗಿಬಿಡುತ್ತೆ. ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿಕೊಂಡ್ರೆ ಚಿಕಿತ್ಸೆ ಆಗಿಬಿಡುತ್ತೆ. ಹಾಗಾಗಿ ಇದೊಂದು ಬೌದ್ಧಿಕ ಚಿಕಿತ್ಸೆ. ನಮ್ಮ ಬುದ್ಧಿಯನ್ನ ಸರಿ ಮಾಡಿ ನಮ್ಮ ಬದುಕನ್ನ ಹಸನ ಮಾಡುವಂತಹ, ನಮ್ಮ ಬದುಕನ್ನ ಮಂಗಳ ಮಾಡುವಂತಹ ಒಂದು ಪುಣ್ಯ ಗೀತೆ ಲಕ್ಷ್ಮೀ ಶೋಭಾನ. ಆ ಹೆಸರೇ ಚಂದ ನೋಡಿ, ಲಕ್ಷ್ಮೀ ಶೋಭನ ಅಂತ ಇದೆ. ಶೋಭನ ಅಂದ್ರೆ ಶುಭ ಅಂತ ಅರ್ಥ, ಶೋಭನ ಅಂದ್ರೆ ಮಂಗಳ ಅಂತ ಅರ್ಥ, ಶೋಭನ ಅಂದ್ರೆ ಕಲ್ಯಾಣ ಅಂತ ಅರ್ಥ. ಲಕ್ಷ್ಮೀ ಶೋಭಾನ ಅಂದ್ರೆ ಅರ್ಥ ಏನು ಅಂದ್ರೆ ಲಕ್ಷ್ಮಿಯ ಕಲ್ಯಾಣ. ಲಕ್ಷ್ಮಿ ತನ್ನ ಕಲ್ಯಾಣವನ್ನ ಹೇಗೆ ಮಾಡಿಕೊಂಡ್ಲು ಅನ್ನುವುದರ ಬಗ್ಗೆ ಒಂದು ಸುಂದರವಾದ ವಿವರಣೆ ಇದೆ. ಈ ಲಕ್ಷ್ಮೀ ಶೋಭನ ಅನ್ನೋದು ಕೇವಲ ಲಕ್ಷ್ಮಿಗೆ ಮಾತ್ರ ಕಲ್ಯಾಣ ಮಾಡಿದ ಕಥೆಯಲ್ಲ, ನಮ್ಮ ಬದುಕನ್ನು ಕೂಡ ಕಲ್ಯಾಣ ಮಾಡುವ ಕಥೆ ಅದು. ಅದರ ನಾಂದಿ ಪದ್ಯ ಇದು. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರಪ್ರಿಯಗೆ. ಇದಕ್ಕೆ ನಾಂದಿ ಪದ್ಯ ಅಂತ ಕರೀತಾರೆ. ಅಂದ್ರೆ ಮೊದಲನೇ ಪದ್ಯ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ, ಪಕ್ಷಿ ವಾಹನ್ನ ಗೆರಗೂಬೆ, ಪಕ್ಷಿ ವಾಹನ್ನ ಗೆರಗೂಬೆ ಅನುದೀನ ರಕ್ಷಿಸಲಿ ನಮ್ಮ ವಧುವರರ. ಇದು ಮೊದಲನೇ ಪದ್ಯ. ಆ ಪದ್ಯಕ್ಕೆ ಪೀಠಿಗೆ ಯಾವುದು ಅಂದ್ರೆ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ. ಆಕ್ಚುಲಿ ಏನು ಅಂದ್ರೆ ತುಂಬಾ ಪುರುಸತ್ತಿದ್ದವರು ಪ್ರತಿ ಪದ್ಯ ಆದ್ಮೇಲೆ ಇದನ್ನ ಹೇಳ್ಕೊಳ್ಬೇಕು. ಇವತ್ತು ತುಂಬಾ ಕಡೆ ನೀವು ಕೇಳಿರ್ತೀರಿ, ಅದನ್ನ ಹೇಳಲಿಕ್ಕೆ ಪುರುಸತ್ತಿಲ್ಲ, ಫಾಸ್ಟ್ ಆಗಿ ಹೇಳಿ ಮುಗಿಸ್ಬಿಡ್ಬೇಕು. ನಾವು ಕಲ್ತ ವಿದ್ಯೆಯನ್ನ ಬಡಬಡ ಒಪ್ಪಿಸ್ಬಿಟ್ರೆ ನಾವು ಒಂದ್ಸಲಿ ರಿಲೀಫ್ ಆಗ್ಬಿಡುತ್ತೆ ನಮಗೆ. ಆತರ ಹೇಳ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ಪಲ್ಲವಿಯನ್ನ ಮತ್ತೆ ಮತ್ತೆ ಹೇಳ್ಬೇಕು. ಅದನ್ನ ಯಾವುದೇ ಒಂದು ಹಾಡು ಹೇಳಿದ್ರೆ ಅದರ ಪಲ್ಲವಿಯನ್ನ ಮತ್ತೆ ಮತ್ತೆ ಆವೃತ್ತಿಯನ್ನು ಮಾಡ್ತೇವೆ. ಅದೇ ತರನೇ ಲಕ್ಷ್ಮೀ ಶೋಭಾನದಲ್ಲಿ ಶೋಭಾನವೆನ್ನೀರೆ ಎನ್ನುವುದು ಪಲ್ಲವಿ. ಅದನ್ನ ನಾಂದಿ ಮುಖ ಅಂತ ಕರೀತಾರೆ, ನಾಂದಿ ಪದ್ಯ. ಅದನ್ನ ಪ್ರತಿ ಒಂದು ಪದ್ಯಗಳ ಜೊತೆಗೆ ಶೋಭಾನೆ ಶೋಭಾನೆ ಅಂತ ಹೇಳಬೇಕು. ಈ ಶೋಭಾನೆ ಎನ್ನುವ ಶಬ್ದ ಪ್ರಯೋಗ ಇದೆಯಲ್ವಾ, ಅದು ನಮ್ಮ ಬಾಯಲ್ಲಿ ಮಂಗಳ 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 ಅಂತ ಮಂಗಳ ಶಬ್ದದ ಪ್ರಯೋಗ ಅದಾಯ್ತು ಅಂದ್ರೆ ಮಂಗಳ ಆಗಿಬಿಡುತ್ತೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ. ಸುರರೋಳು ಅಂದ್ರೆ ಈಗ ಒಂದು ತಿಳ್ಕೊಳ್ಬೇಕು, ದೇವತೆಗಳು ದೇವ, ದೇವದೇವತೆ ಅಂತ ಎರಡು ಶಬ್ದ ಇದೆ. ದೇವ ದೇವತೆ ಅಂತ. ದೇವ ಒಬ್ಬನೇ, ದೇವತೆಗಳು ಹಲವಾರು. ಪರಮಾತ್ಮನನ್ನ ಈಗ ವಿಷ್ಣುವನ್ನ ದೇವ ಅಂತ ಕರಿಬೇಕು, ದೇವತೆ ಅಂತ ಕರಿಬಾರದು. ಬ್ರಹ್ಮನನ್ನ ದೇವತೆ ಅಂತ ಕರಿತೀವಿ, ಶಿವನನ್ನ ದೇವತೆ ಅಂತ ಕರಿತೀವಿ. ಇಂದ್ರ ಚಂದ್ರ ಎಲ್ಲಾ ದೇವತೆಗಳನ್ನು ದೇವತೆ ಅಂತ ಕರಿತೀವಿ. ಆದರೆ ವಿಷ್ಣುವನ್ನ ಮಾತ್ರ ದೇವತೆ ಅಂತ ಕರಿಬಾರದು, ದೇವ ಅಂತ ಕರಿಬೇಕು. ದೇವ ಅಂದ್ರೆ ಎಲ್ಲರನ್ನೂ ನಿಯಮನ ಮಾಡುವಂತಹ ಶಕ್ತಿ. ಅದಕ್ಕೋಸ್ಕರ ಇಲ್ಲಿ ವಾದಿರಾಜರು ಹೇಳ್ತಾರೆ ಸುರರುಳು ಸುಭಗ. ಸುರರು ಅಂದ್ರೆ ದೇವತೆಗಳು. ಆ ದೇವತೆಗಳಲ್ಲೆಲ್ಲ ಅತ್ಯಂತ ಸುಭಗ ಅಂದ್ರೆ ಐಶ್ವರ್ಯಶಾಲಿ ಅಂತ ಅರ್ಥ. ಭಗ ಶಬ್ದಕ್ಕೆ ಇಲ್ಲಿ ಐಶ್ವರ್ಯ ಅಂತ ಅರ್ಥ. ಐಶ್ವರ್ಯ ಅಂದ್ರೆ ಜ್ಞಾನ, ವಿಜ್ಞಾನ, ಸಂಪತ್ತು, ವೀರ್ಯ, ಯಶಸ್ಸು, ಕಾಂತಿ, ಇದೆಲ್ಲ ಐಶ್ವರ್ಯ. ಒಳ್ಳೆಯ ಕೀರ್ತಿ ಇದೆ, ಒಳ್ಳೆಯ ದೈಹಿಕವಾದ ಸೌಂದರ್ಯ ಇದೆ, ಒಳ್ಳೆಯ ಜ್ಞಾನ ಇದೆ, ಡೀಪಾದ ಜ್ಞಾನ ಇದೆ, ಆಮೇಲೆ ಯಾರಿಂದಲೂ ಸೋಲಿಲ್ಲದೆ ಇರುವಂತಹ ತಾಕತ್ತಿದೆ. ಇದನ್ನೆಲ್ಲ ಐಶ್ವರ್ಯ ಅಂತ ಕರೀತಾರೆ. ಅಂದ್ರೆ ಅಪ್ರತಿಹತವಾದ ಐಶ್ವರ್ಯ ಅಂತ. ಯಾರಿಂದಲೂ ಸೋಲಿಲ್ಲದೆ ಇರುವಂತಹ ಐಶ್ವರ್ಯವನ್ನ ಪಡೆದ ಐಶ್ವರ್ಯ ಮೂರ್ತಿ ಯಾರು ಅಂದ್ರೆ ದೇವತೆಗಳ ಗುಂಪಿನಲ್ಲಿ ವಿಷ್ಣು ಅಂತ ಸುಭಗನಾಗಿದ್ದಾನೆ. ಅದಕ್ಕೆ ಇಲ್ಲಿ ಸ್ಥೂಲವಾಗಿ ಹೇಳ್ತಾ ಇದ್ದಾರೆ, ಯಾರು ಅಂತ ಹೇಳ್ತಾ ಇಲ್ಲ ಇನ್ನು. ಶೋಭಾನವೆಂದಿರೆ ಸುರರುಳು ಸುಭಗನಿಗೆ. ದೇವತೆಗಳ ಗುಂಪಿನಲ್ಲಿ ತುಂಬಾ ಐಶ್ವರ್ಯಶಾಲಿ ಯಾರಿದ್ದಾರೆ ಅವನಿಗೆ ಮಂಗಳ ಅಂತ ನಾವು ಹೇಳ್ತಾ ಇದ್ದೇವೆ. ಅವನೇ ಪರಮ ಮಂಗಳ ಮೂರ್ತಿ. ಅದನ್ನ ಹೇಳ್ತಾರೆ ನೋಡಿ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪತೆ ತೇಂದ್ರಿಯುಗಂ ಸ್ಮರಾಮಿ. ವಿದ್ಯಾಬಲ, ದೈವಬಲ, ಎಲ್ಲಾ ಬಲಗಳು ಯಾರಲ್ಲಿದೆ? ಭಗವಂತನಲ್ಲಿದೆ. ಅದಕ್ಕೆ ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ಅವನೇ ಮಂಗಳ, ಭಗವಾನ್ ವಿಷ್ಣುವೇ ಮಂಗಳ. ಆ ಮಂಗಳ ಅನ್ನುವ ಶಬ್ದ ಏನಿದೆ, ಆ ಶ್ಲೋಕ ಏನ್ ಹೇಳಿದೆ ಅದರ ತರ್ಜುಮೆ ಇದು.
ಏನಂತ? ಶೋಭಾನವೆನ್ನಿರೆ ಸುರರೊಳು ಸುಭಗನಿಗೆ. ದೇವತೆಗಳ ಗುಂಪಿನಲ್ಲಿ ಅತ್ಯಂತ ಸುಭಗ ಅಂದ್ರೆ ಅತ್ಯಂತ ಐಶ್ವರ್ಯಶಾಲಿಯಾದವನು ಸರ್ವೋತ್ತಮನಾದ ಭಗವಂತ ಇದ್ದಾನೆ. ಅವನಿಗೆ ಶೋಭಾನವೆನ್ನಿ ಅಂದ್ರೆ ಅವನೇ ಪರಮ ಮಂಗಳ ಮೂರ್ತಿ ಅಂತ ಅನ್ನಿ. ಅವನಿಗೆ ಐಶ್ವರ್ಯ ಇದೆ, ಅದರ ಜೊತೆಗೆ ಸುಗುಣನಿಗೆ ಅಂತ ಹೇಳಿದ್ದಾರೆ. ಒಳ್ಳೆಯ ಗುಣಗಳಿಂದ ತುಂಬಿದ್ದಾನೆ ಭಗವಂತ. ಅಂದ್ರೆ ನಿರ್ದುಷ್ಟವಾದ ಗುಣ, ಗುಣ ಅಂತ ಅಷ್ಟೇ ಹೇಳಬಾರದು, ಸುಗುಣ ಅಂತ ಹೇಳಬೇಕು. ಸುಗುಣ ಅನ್ನುವ ಶಬ್ದಕ್ಕೂ ಗುಣ ಅನ್ನುವ ಶಬ್ದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಅವರಲ್ಲಿ ಗುಣ ಇದೆ ಅಂದ್ರೆ ಜೊತೆಗೆ ದೋಷಗಳು ಇದೆ ಅಂತ ಅರ್ಥ. ಅವನಲ್ಲಿ ಸುಗುಣ ಇದೆ ಅಂದ್ರೆ ದೋಷಗಳಿಲ್ಲ ಅಂತ ಅರ್ಥ. ದೋಷಗಳಿಲ್ಲದೆ ಗುಣ ಇರುವಂತಹ ವ್ಯಕ್ತಿತ್ವ ಅಷ್ಟು ಸುಲಭವಾದ ವ್ಯಕ್ತಿತ್ವ ಅಲ್ಲ. ಅಂಥ ವ್ಯಕ್ತಿತ್ವ ಪರಮಾತ್ಮನಲ್ಲಿದೆ, ಅವನಿಗೆ ಮಂಗಳ ಅಂತ ಹೇಳಿ. ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ. ತ್ರಿವಿಕ್ರಮರಾಯ ಅಂತ ಹೇಳಬೇಕಾದ್ರೆ ಇದು ವಾದಿರಾಜರ ಉಪಾಸ್ಯ ರೂಪ. ಅವರು ಸೋದಾ ಕ್ಷೇತ್ರದಲ್ಲಿ ವಾಸ ಮಾಡ್ತಾರೆ ವಾದಿರಾಜರು. ಅವರ ಸನ್ನಿಧಾನ ಇವತ್ತು ಸೋದಾ ಕ್ಷೇತ್ರದಲ್ಲಿ ಇದೆ. ಅವರ ಉಪಾಸ್ಯ ರೂಪ ಬ್ರಹ್ಮದೇವರು, ವಾಯುದೇವರು, ವಾದಿರಾಜರು ಎಲ್ಲ ಉಪಾಸನೆ ಮಾಡುವ ರೂಪ ಯಾವುದು ಅಂದ್ರೆ ತ್ರಿವಿಕ್ರಮ ಅನ್ನುವ ರೂಪ. ಅದನ್ನು ನೆನಪು ಮಾಡಿಕೊಳ್ತಾರೆ. ಇನ್ನೂ ಒಂದು ಅಭಿಪ್ರಾಯ ಇದೆ, ನಾನು ಹೇಳ್ತೀನಿ ಈಗ. ಶೋಭಾನವೆನ್ನಿರೆ ತ್ರಿವಿಕ್ರಮ ರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ. 14 ಲೋಕಗಳಲ್ಲಿರುವಂತಹ 14 ಲೋಕವನ್ನೇ ತ್ರಿವಿಕ್ರಮ ರೂಪದಿಂದ ಆಳಿದ ಭಗವಂತನಿಗೆ ಮಂಗಳ ಅಂತ ಹೇಳಿ. ಎಲ್ಲಾ ದೇವತೆಗಳಿಗೂ ಇಷ್ಟ ಆದವನು ಈ ಭಗವಂತ. ಅವನು ದೊಡ್ಡವನಾದ ತಕ್ಷಣ ಯಾರಿಗೋ ದೇವತೆಗಳಿಗೆ ಹೊಟ್ಟೆ ಉರಿತು ಅಂತಿಲ್ಲ, ಅವರೆಲ್ಲ ಅವನನ್ನಂಬೇ ಬದುಕ್ತಾ ಇದ್ದಾರೆ. ಹಾಗಾಗಿ ಸುರಪ್ರಿಯನಾದವನು ಭಗವಂತನಾಗಿದ್ದಾನೆ, ವಿಷ್ಣು ಆಗಿದ್ದಾನೆ. ಅಂಥವನಿಗೆ ಶೋಭಾನವೆನ್ನಿ ಅಂತ ಹೇಳ್ತಿದ್ದಾರೆ. ಈ 4 ಪಾದಗಳಿದೆ ನೋಡಿ ಇದರಲ್ಲಿ. ಶೋಭಾನವೆನ್ನಿರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ, ಶೋಭನವೆನ್ನಿ ಸುರಪ್ರಿಯಗೆ. ಶೋಭನ ಅದು ಹೇಳ್ಬೇಕಾದ್ರೆ ಶೋಭಾನೆ ಅಂತ ಹೇಳ್ತೀವಿ. ಶೋಭನವೆನ್ನಿ ಅಂತ 4 ಬಾರಿ ಹೇಳಿದ್ದಾರೆ ಇದರಲ್ಲಿ. ಇನ್ನೊಂದು ಅಭಿಪ್ರಾಯ ಇದೆ. ಎಲ್ಲ ಸಮುದ್ಧಾಕಾರದಲ್ಲಿ ಹೇಳಿದ್ದಾರೆ, ಯಾವ ವಿಷ್ಣುವಿನ ನಾಮಗಳನ್ನು ಹೇಳಲಿಲ್ಲ ಇಲ್ಲಿ. ದೇವರಿಗೆ ಸುರರಲ್ಲಿ ಉತ್ತಮನಾದವನಿಗೆ ಶೋಭಾನೆ, ಸುರರಲ್ಲಿ ಸುಗುಣನಾದವನಿಗೆ ಶೋಭನೆ, ತ್ರಿವಿಕ್ರಮರಾಯಿಗೆ ಶೋಭನೆ, ಸುರಪ್ರಿಯನಿಗೆ ಶೋಭನೆ ಅಂತ ಹೇಳಿದ್ದಾರೆ. ಶೋಭನ ಅಂತ ಹೇಳಿದ್ದಾರೆ. ಇದರಲ್ಲಿ 4 ಭಗವಂತನ ಪ್ರಧಾನವಾದ ಕಲ್ಯಾಣಗಳ ಚಿಂತನೆ ಇದೆ. ಮೊದಲು ಭಗವಂತ ಮೂಲ ರೂಪ ಲಕ್ಷ್ಮೀನಾರಾಯಣ ಅಂತ ಕರಿತೀವಿ. ಆ ಲಕ್ಷ್ಮೀನಾರಾಯಣರ ಕಲ್ಯಾಣವನ್ನ ಶೋಭನವೆನ್ನಿ ಸುರರೊಳು ಸುಭಗನಿಗೆ ಅಂತ ಹೇಳಿದೆ. ಎಲ್ಲಾ ದೇವತೆಗಳ ನಡುವೆ ನಾರಾಯಣನಾಗಿ ಲಕ್ಷ್ಮಿಯಿಂದ ಮಾಲೆಯನ್ನು ಹಾಕಿಸಿಕೊಂಡ ಆ ನಾರಾಯಣನಿಗೆ ಅಂದರೆ ಲಕ್ಷ್ಮೀ ಕಲ್ಯಾಣದ ಸ್ಮರಣೆಯನ್ನ ಮಾಡಿಕೊಳ್ಳಿ. ಶೋಭನವೆನ್ನಿ ಸುಗುಣನಿಗೆ ಎಂದಾಗ ಅತ್ಯಂತ ಗುಣಸಾರನಾದವನು ತ್ರೇತಾಯುಗದಲ್ಲಿ ರಾಮೋ ರಾಮ ಇತಿ ರಾಮಾಯಣ ಹೇಳುತ್ತೆ. ಎಲ್ಲರ ಬಾಯಲ್ಲೂ ಇದ್ದದ್ದು ಒಂದೇ ಶಬ್ದ, ರಾಮ 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 ಅಂತ. ಅತ್ಯಂತ ಗುಣಶಾಲಿ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಅಂತ ತನ್ನ ಸತಿಯಾದ ಪಾರ್ವತಿಗೆ ರುದ್ರದೇವರು ರಾಮ ಮಂತ್ರದಲ್ಲಿ ಯಾವುದೇ ದೋಷಗಳಿಲ್ಲ, ಅದನ್ನ ಜಪ ಮಾಡು ಅಂತ ಹೇಳಿಕೊಡ್ತಾರೆ ರುದ್ರದೇವರು. ಇಲ್ಲಿ ಸುಗುಣ ಅಂದ್ರೆ ರಾಮದೇವರು ಅಂತ ಅರ್ಥ. ನೋಡಿ, ಮೊದಲನೇ ಲೈನಿನಲ್ಲಿ ಲಕ್ಷ್ಮೀ ಕಲ್ಯಾಣವನ್ನ ಅನುಸಂಧಾನ ಮಾಡಿದ್ದಾರೆ. 2ನೇ ಲೈನಿನಲ್ಲಿ ರಾಮನ ಕಲ್ಯಾಣದ ಕಥೆಯನ್ನು ಅನುಸಂಧಾನ ಮಾಡಿದ್ದಾರೆ. ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ ಅಂತ ಇದೆ ಪದ್ಯ. ಶೋಭಾನವೆನ್ನಿರೆ ತ್ರಿವಿಕ್ರಮರಾಯ ಅಂದ್ರೆ 3 ಲೋಕದಲ್ಲೂ ಪ್ರಖ್ಯಾತವಾದ ಪರಾಕ್ರಮವುಳ್ಳ ಕೃಷ್ಣ ರೂಪ ಅಂತ ಅರ್ಥ. ಆ ಕೃಷ್ಣನನ್ನೇ ತ್ರಿವಿಕ್ರಮ ಅನ್ನುವ ಶಬ್ದದಿಂದ ಹೇಳಿದ್ದಾರೆ. ತ್ರಿವಿಕ್ರಮ ಅಂದ್ರೆ ತ್ರಿಷು ಲೋಕೇಶು ವಿಖ್ಯಾತ ಪರಾಕ್ರಮ ಯಸ್ಯ ಅಂತ. ಅಂದ್ರೆ 3 ಲೋಕಗಳಲ್ಲಿ ಪ್ರಸಿದ್ಧವಾದ ಪರಾಕ್ರಮವುಳ್ಳವನು ಕೃಷ್ಣ. ಸ್ವರ್ಗಲೋಕವನ್ನು ಭೂಲೋಕದಿಂದ ಆಳಿದ್ದಾನೆ, ಪಾತಾಳ ಲೋಕವನ್ನು ಆಳಿದ್ದಾನೆ, ಯಮಲೋಕವನ್ನು ಆಳಿದ್ದಾನೆ. ಅದೆಲ್ಲ ಮುಂದೆ ನಿಮಗೆ ಕಥೆ ಹೇಳಿದಾಗ ಗೊತ್ತಾಗುತ್ತೆ. ಅದಕ್ಕೆ ತ್ರಿವಿಕ್ರಮರಾಯ ಅಂದ್ರೆ ರುಕ್ಮಿಣಿಯನ್ನ ಸ್ವೀಕಾರ ಮಾಡಿದ ಕೃಷ್ಣ ಅಂತ ಅರ್ಥ. ಇನ್ನು ಶೋಭಾನವೆನ್ನಿ ಸುರಪ್ರಿಯಗೆ ಅಂದ್ರೆ ಎಲ್ಲಾ ದೇವತೆಗಳಿಗೂ ಪ್ರಿಯನಾದವನು ಭೂಲೋಕದಲ್ಲಿ ವೆಂಕಟರಮಣ, ತಿರುಪತಿಯ ಬೆಟ್ಟದ ಮೇಲೆ ನಿಂತಿರುವಂತಹ ಶ್ರೀನಿವಾಸ. ಅವನು ಪದ್ಮಾವತಿಯನ್ನು ಸ್ವೀಕಾರ ಮಾಡಿದ್ದಾನೆ, ಅವನಿಗೆ ಮಂಗಳವಾಯಿತು, ಅವನೇ ಮಂಗಳ ರೂಪಿ ಅಂತ ಅನುಸಂಧಾನ ಮಾಡಿ. ಹೀಗೆ 4 ಪಾದಗಳಲ್ಲಿ ಲಕ್ಷ್ಮೀ ಕಲ್ಯಾಣ, ಸೀತಾ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ, ಪದ್ಮಾವತಿ ಕಲ್ಯಾಣ ಅಂತ 4 ಕಲ್ಯಾಣಗಳನ್ನ ಮನಸ್ಸಿಗೆ ತಂದುಕೊಂಡ್ರೆ 5ನೇ ಕಲ್ಯಾಣ ನಮ್ಮ ಬದುಕಿನಲ್ಲೇ.
5ನೇ ಕಲ್ಯಾಣ ಅಂದ್ರೆ ಆ 4 ಕಲ್ಯಾಣಗಳನ್ನ ಸ್ಮರಣೆ ಮಾಡಿದ ಪುಣ್ಯದಿಂದ ನಮ್ಮ ಬದುಕೆಲ್ಲ ಮಂಗಳವಾಗಿ ಬಿಡುತ್ತೆ, ಕಲ್ಯಾಣವಾಗುತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಈ ಮಂಗಳ ಮಂಗಳ ಅನ್ನುವ ಶಬ್ದ ಹೇಳ್ತಾ ಇರ್ಬೇಕಂತೆ. ಒಳ್ಳೆಯ ಶಬ್ದಗಳು ಕೆಲವೊಮ್ಮೆ ಈ ಮನೆಯಲ್ಲಿ ಹಾಲು, ತುಪ್ಪ, ಮೊಸರು ಈ ತರದ ಶಬ್ದಗಳನ್ನೇ ಪ್ರಯೋಗ ಮಾಡ್ತಾ ಇದ್ರೆ, ಹಸು, ಇಂತಹ ಶಬ್ದಗಳನ್ನೇ ಪ್ರಯೋಗ ಮಾಡ್ತಾ ಇದ್ರೆ ವಾಸ್ತು ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇದೊಂದು ಮೆಡಿಟೇಷನ್, ಇದು ಧ್ಯಾನ, ಇದು ಶೋಭನ ಶೋಭನ ಶೋಭನ, ದೇವರಿಗೆ ಶೋಭನ, ದೇವರಿಗೆ ಮಂಗಳ, ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ಹೀಗೆ ಹೇಳ್ತಾ ಇದ್ರೆ ಸಾಕು, ನಮ್ಮ ಬದುಕಿನಲ್ಲಿರುವ ಎಷ್ಟೋ ಅಮಂಗಳ ಸ್ಥಿತಿಗಳು ಪರಿಹಾರ ಆಗಿಬಿಡುತ್ತೆ. ಆ ಅಭಿಪ್ರಾಯದಲ್ಲಿ ಮಂಗಳವಾಗಲಿ ಅಂತ ಇದನ್ನು ಹೇಳಿದ್ದಾರೆ. ಯಾಕೆ ಅಂದ್ರೆ ಈ ಕಥೆ ನಡಿಬೇಕಾದ್ರೆ ಒಂದು ಅಮಂಗಳದ ಪ್ರಸಂಗವೇ ನಡೆದಿತ್ತು. ವಾದಿರಾಜರು ಈ ಪದ್ಯವನ್ನ ರಚನೆ ಮಾಡಿಕೊಟ್ಟದ್ದೇ ಒಂದು ಅದ್ಭುತವಾದ ಪ್ರಸಂಗ. ಅದು ಒಬ್ಬ ಜಾಗೀರ್ದಾರ, ಆ ಜಾಗೀರ್ದಾರ್ ಮನೆಯಲ್ಲಿ ಏನಾಗಿದೆ ಅಂದ್ರೆ, ಅವನ ಅರಸಪ್ಪ ನಾಯಕನ ಜಾಗೀರ್ದಾರನ ಮನೆಯ ಮದುವೆಯಲ್ಲಿ ಮದುವೆ ಮಂಟಪದಲ್ಲಿರುವಂತಹ ವರ ಒಂದು ಮಿಡಿ ನಾಗರಹಾವು ಅಂತ ಕರೀತಾರೆ. ಸಣ್ಣ ನಾಗರಹಾವು ಕಚ್ಚಿ ಅವನು ಮರಣೋನ್ಮುಖನಾಗಿದ್ದಾನೆ, ಸಾಯುವ ಸ್ಥಿತಿಯಲ್ಲಿದ್ದಾನೆ. ಅನೇಕ ಮಂತ್ರ ಔಷಧಿಗಳನ್ನೆಲ್ಲ ಮಾಡಿದ್ದಾರೆ, ಯಾವುದೋ ಪರಿಣಾಮ ಆಗಲಿಲ್ಲ. ದೈವವಶದಿಂದ ಅದೇ ಊರಿನಲ್ಲಿ ಸಂಚಾರ ಮಾಡಿಕೊಂಡು ವಾದಿರಾಜರು ಬರ್ತಾ ಇದ್ರು. ಈ ಜಹಗೀರ್ದಾರ ಅರಸಪ್ಪ ನಾಯಕ ವಾದಿರಾಜರ ಹತ್ರ ಬಂದು ಶರಣು ಹೊಕ್ಕುತ್ತಾನೆ. ಆ ಸಂದರ್ಭದಲ್ಲಿ ವಾದಿರಾಜರು ಹೇಳ್ತಾರೆ, ನನ್ನ ಹತ್ರ ಒಂದು ಅದ್ಭುತವಾದ ಮಂತ್ರದ ಶಕ್ತಿ ಇದೆ, ಅದನ್ನ ನೀವು ನನ್ನ ಜೊತೆಗೆ ಹೇಳಬೇಕು. ಆ ಪ್ರಭಾವದಿಂದ ಪ್ರತ್ಯಕ್ಷವಾಗಿ ನಿನ್ನ ಸತ್ತೋದ ಮಗ ಮತ್ತೆ ಬದುಕುತ್ತಾನೆ, ಅವನಿಗೆ ಮದುವೆ ಆಗುತ್ತೆ ಈ ಕಲ್ಯಾಣ ಮಂಟಪದಲ್ಲಿ, ಎಲ್ಲರಿಗೂ ಹೋಳಿಗೆ ಊಟದ ಭಾಗ್ಯ ಇದೆ, ನನ್ನ ಮಾತನ್ನು ಕೇಳಿ ಅಂತ ಕಾವಿ ಬಿಟ್ಟು ಜಗತ್ತಿಗೆ ಹಿತವನ್ನು ಮಾಡಲಿಕ್ಕೆ ಹೊರಟ ಯತಿಶ್ರೇಷ್ಠರು ವಾದಿರಾಜರು. ಅವರಲ್ಲಿಗೆ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ. ಈ ಲಕ್ಷ್ಮೀ ಶೋಭಾನವನ್ನ ಒಂದೊಂದೇ ಪದ್ಯಗಳನ್ನ ಎಲ್ಲಾರ ಕೈಲೂ ಹೇಳಿಸಿ ಹೇಳ್ತಾ ತೀರ್ಥವನ್ನ ಪ್ರೋಕ್ಷಣೆ ಮಾಡ್ತಾರೆ. ಅಲ್ಲಿರುವ ಮುತ್ತೈದೆಯರೆಲ್ಲ ಈ ಪದ್ಯವನ್ನ ಹೇಳ್ತಾರೆ. ಕ್ರಮೇಣ ವಿಷಬಾಧೆ ಇಳಿದು ಹೋಗುತ್ತೆ. ನಿದ್ದೆಯಿಂದ ಮೇಲೆದ್ದವನಂತೆ ಆ ವರ ಎದ್ದು ಕೂತ್ಕೊಳ್ತಾನೆ. ಜನಗಳಿಗೆಲ್ಲ ನಂಬಲಿಕ್ಕಾಗಲ್ಲ, ಇದು ಸ್ವಪ್ನವೋ ಮಾಯೆಯೋ, ಇದೇನಿದು ಅರ್ಥವೇ ಆಗ್ತಾ ಇಲ್ಲ ಅಂತ ಆ ಎಲ್ಲ ಅಪಮೃತ್ಯುವನ್ನು, ವಿಶೇಷವಾಗಿ ಅಪಮೃತ್ಯುವನ್ನು ಈ ಪದ್ಯದಿಂದ ಪರಿಹಾರ ಮಾಡಿದ್ದಾರೆ. ಈ ಲಕ್ಷ್ಮೀ ಶೋಭಾನ ಪದಗಳಿಂದ ಅಪಮೃತ್ಯುವನ್ನ ಪರಿಹಾರ ಮಾಡಿದ್ದಾರೆ. ಹಾಗಾಗಿ ಮೃತ್ಯುವನ್ನೇ ಪರಿಹಾರ ಮಾಡುವ ಶ್ರೇಷ್ಠವಾದ ಪದ್ಯ ಇದು. ನಮಗೆ ಬರುವ ಸಣ್ಣ ಪುಟ್ಟ ಉಪದ್ರವಗಳನ್ನು ನಿಶ್ಚಿತವಾಗಿ ಪರಿಹಾರ ಮಾಡುತ್ತೆ. ವೈದ್ಯರ ಬಳಿ ಹೋದಾಗ ಅವರಲ್ಲಿ ವಿಶ್ವಾಸ ಇರಬೇಕು. ಆ ಚಿಕಿತ್ಸೆ ಮುಗಿಯೋ ತನಕನೂ ಕೂಡ ಬೇರೆ ವೈದ್ಯರ ಬಳಿ ಹೋಗಬಾರದು. ಹಾಗೆ ಇದೊಂದು ಚಿಕಿತ್ಸಾ ವಿಧಾನ. ನಮ್ಮ ಬದುಕಿನ ನೂರಾರು ಕಷ್ಟಗಳಿಗೆ ಇದೊಂದು ಚಿಕಿತ್ಸಾ ವಿಧಾನ. ಇದನ್ನ ಶ್ರದ್ಧಾ ಭಕ್ತಿಗಳಿಂದ ನೀವು ಕೇಳ್ತಾ ಇದ್ರೆ, ವಾದಿರಾಜರು ಹೇಳಿಕೊಟ್ಟ ಕ್ರಮದಲ್ಲಿ ನೀವು ಹೇಳ್ತಾ ಇದ್ರೆ, ನಿಮ್ಮ ಬದುಕಿನಲ್ಲಿ ಎಲ್ಲ ವಿಧವಾದ ಮಂಗಳಗಳು ಆಗಮಿಸುತ್ತೆ. ನಿಮ್ಮ ನೂರಾರು ಕಷ್ಟಗಳು ಪರಿಹಾರ ಆಗುತ್ತೆ. ಈ ಪರಿಹಾರ ಆಗ್ಲಿಕ್ಕೆ ಬೇಕಾದದ್ದು ನಿಮ್ಮ ಹೃದಯದಲ್ಲಿರುವ ವಿಶ್ವಾಸ. ವೈದ್ಯ ಹೊರಗಡೆಯಿಂದ ಎಷ್ಟು ಔಷಧಿ ಕೊಟ್ಟರು, ಒಳಗಡೆಯಿಂದ ವಿಶ್ವಾಸ ಅದು ನಮ್ಮದೇ ಆಗಿರಬೇಕು. ಹಾಗೆ ವಾದಿರಾಜರ ಮಾತಿನಲ್ಲಿ ವಿಶ್ವಾಸ ಇಟ್ಟು ಈ ಗ್ರಂಥವನ್ನು ಕೇಳಿದವರಿಗೆ ಎಲ್ಲ ವಿಷಬಾಧೆ, ಮಾನಸಿಕ ವಿಷಬಾಧೆ, ಜೀವನದ ವಿಷಬಾಧೆಗಳೆಲ್ಲ ಪರಿಹಾರ ಆಗುತ್ತೆ. ಅದನ್ನೇ ಮುಂದಿನ ಪದ್ಯದಲ್ಲಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ, ಲಕ್ಷ್ಮೀನಾರಾಯಣರ ಚರಣಗಳಿಗೆ ಶರಣು ಎನ್ನುತ್ತೇನೆ. ಶರಣು ಎನ್ನುತ್ತೇನೆ ಅಂದ್ರೆ ವಿಶೇಷವಾಗಿ ಅದೇ ನನಗೆ ರಕ್ಷಕ. ಲಕ್ಷ್ಮೀನಾರಾಯಣರ ಪಾದಗಳೇ ನನ್ನ ಬದುಕಿಗೆ ರಕ್ಷಾ ಕವಚವಾಗಿದೆ. ಪಕ್ಷಿವಾಹನ ಗೆರಗೂಬೆ, ಅವನೇ ಪಕ್ಷಿವಾಹನ. ಪಕ್ಷಿವಾಹನ ಲಕ್ಷ್ಮೀ ರಮಣ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಪಕ್ಷಿವಾಹನ ಲಕ್ಷ್ಮೀ ರಮಣ ಅನ್ನುವ ಈ ಸ್ತೋತ್ರದಲ್ಲಿ 2 ಉದ್ದೇಶ ಇದೆ. ಪಕ್ಷಿ ಯಾರು? ಗರುಡದೇವ. ಗರುಡ ಎಲ್ಲ ಸರ್ಪಗಳ ವಿಷಬಾಧೆಯನ್ನ ಪರಿಹಾರ ಮಾಡುತ್ತಾನೆ. ನಮ್ಮ ಸಂಸಾರದಲ್ಲಿ ನಮಗೆ ಆಗದೇ ಇದ್ದ ಸರ್ಪಗಳು ತುಂಬಾ ಮಂದಿ ಇದ್ದಾರೆ. ಸರ್ಪಗಳು ಅಂದ್ರೆ ದಾರಿಯಲ್ಲಿ ಓಡಾಡುವ ವಿಷ ಸರ್ಪಗಳು ಮಾತ್ರ ಅಲ್ಲ, ವಿಷಗುಟ್ಟುವ ಸರ್ಪಗಳಿಗಿಂತ ಭಯಾನಕರಾದ ಮಾನವರೆಂಬ ಸರ್ಪಗಳಿದ್ದಾರೆ. ಆ ಸರ್ಪಗಳ ವಿಷಬಾಧೆಯೂ ಕೂಡ ಲಕ್ಷ್ಮೀ ಶೋಭಾನದಿಂದ ಪರಿಹಾರ ಆಗುತ್ತೆ. ಅದಕ್ಕೆ ಪಕ್ಷಿವಾಹನ ಲಕ್ಷ್ಮೀ ರಮಣ ಅಂತ ಹೇಳ್ತಾ ಇದ್ದಾರೆ. ಅವನನ್ನು ಹೇಗೆ ನಾವು ಕಾಣ್ತೇವೆ ಹಾಗೆ ಅದರ ಫಲ ನಮಗೆ ಸಿಗುತ್ತೆ. ಗರುಡ ವಾಹನ ಲಕ್ಷ್ಮೀ ರಮಣ ಅಂತ ಹೇಳಿದ್ರಿಂದ ಗರುಡನನ್ನ ಸ್ಮರಣೆ ಮಾಡಿಕೊಂಡ್ರೆ ನಮ್ಮ ನಂಜಿ ಅಂತ ಹೇಳ್ತಾರಲ್ಲ, ಕೆಲವರು ಬೇಡವಾದ ಮಾತುಗಳ ನಂಜಿಗಳಿರುತ್ತೆ, ನಂಜಿನ ಮಾತುಗಳು,
ಅದಾದ ಮೇಲೆ ವಿಷದ ಭಾವನೆಗಳು, ಅದು ಎಲ್ಲವನ್ನು ಪರಿಹರಿಸುವ ಸಾಮರ್ಥ್ಯ ಈ ಗ್ರಂಥಕ್ಕಿದೆ ಅಂತ ಸೂಚನೆ ಮಾಡಲಿಕ್ಕೆ ಆರಂಭದ ಪದ್ಯದಲ್ಲಿ ಮೊದಲನೆಯ ಶ್ಲೋಕದಲ್ಲಿ ಲಕ್ಷ್ಮೀನಾರಾಯಣ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಕಷ್ಟಗಳ ಪರಿಹಾರ ಆದ್ರೆ ಸಾಕ, ಒಂದಷ್ಟು ಇಷ್ಟಾರ್ಥಗಳು ಮನೆಗೆ ಬರಬೇಕು. ಅದಕ್ಕೋಸ್ಕರ ಪಕ್ಷಿ ವಾಹನ ಲಕ್ಷ್ಮೀರಮಣ ಅಂತ ಹೇಳಿದ್ದಾರೆ. ಗರುಡ ವಾಹನ ಲಕ್ಷ್ಮೀರಮಣ ಯಾವುದಕ್ಕೆ ಗೊತ್ತೋ? ಇದು ಶ್ರೀಕರ ರೂಪ ಅಂತ ಅರ್ಥ. ಇದು ಭಗವಂತನ ಶ್ರೀಕರ ಅನ್ನುವ ರೂಪ ಇದೆ. ಅದನ್ನು ವಿಶೇಷವಾಗಿ ಧ್ಯಾನ ಮಾಡಿದವರಿಗೆ ಮನೆಯೆಲ್ಲ ಸುವರ್ಣ ವೃಷ್ಟಿ ಆಗುತ್ತಂತೆ. ಸಂಪತ್ತಿನ ಭಾಗ್ಯ ದೇವತೆ ಪಕ್ಷಿ ವಾಹನ ಲಕ್ಷ್ಮೀರಮಣ. ಗರುಡನೂ ಇದ್ದಾನೆ, ಲಕ್ಷ್ಮಿಯೂ ಇದ್ದಾಳೆ, ನಾರಾಯಣನೂ ಇದ್ದಾನೆ. ಗರುಡನ ಮೇಲೆ ಕುಳಿತಿರುವಂತಹ ಲಕ್ಷ್ಮೀ ಸಹಿತನಾದ ನಾರಾಯಣನನ್ನ ಧ್ಯಾನ ಮಾಡಿದವರಿಗೆ ಎಲ್ಲ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತ ಅನೇಕ ಪುರಾಣಗಳ ಆಧಾರದಿಂದ ಈ ಎರಡು ಅಭಿಪ್ರಾಯವನ್ನು ಸೇರಿಸಿಕೊಂಡಿದ್ದಾರೆ. ಪ್ರಯೋಜನಗಳಲ್ಲಿ ಎರಡು. ಒಂದು, ಅನಿಷ್ಟಗಳೆಲ್ಲ ಪರಿಹಾರ ಆಗಬೇಕು, ನಮಗೆ ಬೇಕಾದ ಇಷ್ಟಾರ್ಥಗಳೆಲ್ಲ ಬರಬೇಕು. ಈ ಎರಡೂ ಅಭಿಪ್ರಾಯದಿಂದ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ್ನಾಗಿ ಎರಗೋವೆ. ಪಕ್ಷಿ ವಾಹನ್ನಾಗಿ ಎರಗೋವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಅಂತ. ನಮ್ಮ ವಧುವರರ ಅಂದ್ರೆ ಮದುವೆ ಆಗುವಂತಹ ವಧುವರರು ಆಗ್ತಾರೆ, ಮದುವೆ ಆದವರು ಆಗ್ತಾರೆ, ಗಂಡ ಹೆಂಡಂದಿರು ಅಂದ್ರೇನು? ದಾಂಪತ್ಯ ಜೀವನದಲ್ಲಿ ಸಾಗುವ ವ್ಯಕ್ತಿಗಳಿಗೆ ಅದ್ಭುತವಾದ ಚಿಕಿತ್ಸೆ ಲಕ್ಷ್ಮೀ ಶೋಭಾನ. ಇದನ್ನ ಸ್ತ್ರೀಯರು ಹೇಳಿಕೊಳ್ಬೇಕು, ಪುರುಷರು ಹೇಳ್ಬೇಕು. ಯಾರೋ ಕೇಳಿದ್ರು ಇದು ಸ್ತ್ರೀಯರು ಮಾತ್ರ ಹೇಳ್ಬೇಕಲ್ವಾ ಅಂತ. ಅಲ್ಲಯ್ಯ, ಪಾಠ ಮಾಡೋ ನಾನು ಪುರುಷನಾಗಿದ್ದೇನಲ್ಲ, ನಾನು ಓದ್ದೇನೆ, ನಿಮಗೆ ಪಾಠ ಹೇಳೋದು ಹೇಗೆ? ವಾದಿರಾಜರು ಹೇಳಿದವರು ಪುರುಷರ ತಾನೇ, ಸ್ತ್ರೀಯರು ಹೇಳಿದ್ದಲ್ಲ. ಸ್ತ್ರೀಯರ ಕೈಲೂ ಹೇಳಿಸಿದ್ರು, ಪುರುಷರ ಕೈಲೂ ಹೇಳಿಸಿದ್ರು. ಹಾಗಾಗಿ ಇದೊಂದು ಮಂತ್ರ, ಸ್ತ್ರೀ ಪುರುಷರು ಇಬ್ರು ಹೇಳಬೇಕು. ಆಗ್ಲಿಲ್ಲ ಅಂದ್ರೆ ಒಬ್ರಾದ್ರೂ ಹೇಳಬೇಕು, ಆವಾಗ ಇಬ್ಬರಿಗೂ ಕಲ್ಯಾಣ ಮಾಡುತ್ತೆ. ಹೆಂಡತಿ ಹೇಳಿದ್ರೆ ಗಂಡನಿಗೂ ಒಳ್ಳೇದಾಗುತ್ತೆ, ಹೆಂಡತಿಗೂ ಒಳ್ಳೇದಾಗುತ್ತೆ. ಗಂಡ ಹೇಳಿದ್ರೆ ಗಂಡನಿಗೂ ಒಳ್ಳೇದಾಗುತ್ತೆ, ಹೆಂಡತಿಗೂ ಒಳ್ಳೇದಾಗುತ್ತೆ. ತುಂಬಾ ಒಂದು ಅದ್ಭುತವಾದ ದೇವರ ಅನುಗ್ರಹವನ್ನ ಪ್ರತ್ಯಕ್ಷವಾಗಿ ತೋರಿಸಿದ ಒಂದು ಸ್ತೋತ್ರ ರತ್ನ ಲಕ್ಷ್ಮೀ ಶೋಭಾನ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮುಂದಿನ ಪದ್ಯಗಳಲ್ಲಿ ನಾನು ವಿವರಣೆಯನ್ನು ಮಾಡ್ತೇನೆ. ಒಂದು ಅಲ್ಪಾರಂಭೋ ಕ್ಷೇಮಕರಹ ಅಂತ ಮೊದಲನೇ ದಿನನೇ ತುಂಬಾ ಹೇಳಿಬಿಡಬಾರದಂತೆ, ಎಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಕ್ರಮವಾಗಿ ಇದರ ಸ್ವಾರಸ್ಯ ಏನು ಅನ್ನುವುದನ್ನ ಮುಂದಿನ ದಿನಗಳಲ್ಲಿ ನಿರೂಪಣೆ ಮಾಡ್ತೇನೆ. ಮತ್ತೆ ನಾಳೆ 3 ಗಂಟೆಗೆ ಸೇರಿದಾಗ ಮುಂದಿನ ಚಿಂತನೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಹರಿಪ್ರಿಯತಾಂ ಮಧ್ವೇಶಾರ್ಪಣಮಸ್ತು. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಕುರುಮಂಗಳಾನಿ, ಹರೇ ಹರೇ ಮೇ ತವದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ, ಗುರವೇ ನಮಃ. ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಆ ಗ್ರೂಪಿನಲ್ಲಿ ಕೇಳಬಹುದು. ಹರಯೇ ನಮಃ.